ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯಾಃ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್वीयपदान्यापुः सा लक्ष्मीर्मे प्रसीदतु. अभ्रवं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्. चित्रैः पदैश्च गम्भीरैः वाक्यैमानेरखण्डितैः गुरुभावं व्यञ्जयन्ति भाति श्रीजयतीर्थवाक्. प्रणमत्कामधेनुं च भजत्सुरतरोपमं श्रीभावबोधकृत्पादचिन्तामणिमुपास्महे. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् पञ्चाशत्वर्षपूजकान् सत्यप्रमोदतीर्थार्यान् नौमिन्यायसुधारतान् यैरहं शुकवत् सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम. आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. हरिः ओಂ. ಹಿಂದಿನ ಶ್ಲೋಕಗಳಲ್ಲಿ ಎಲ್ಲ ದೇವತೆಗಳು ಕೂಡ ಭಗವಂತನನ್ನು ನಾನಾ ರೀತಿಯಾಗಿ ಸ್ತೋತ್ರವನ್ನು ಮಾಡ್ತಾರೆ. ಬ್ರಹ್ಮಾದಿ ದೇವತೆಗಳು ಕೊಟ್ಟಂತಹ ವರವನ್ನು ನೀನು ಮೀರಿಸಿ ಅಬದ್ಧತ್ವ ವರವನ್ನು ಪಡೆದಿರತಕ್ಕಂತಹ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಮೊದಲಾದಂತಹ ಎಲ್ಲ ರಾಕ್ಷಸರನ್ನು ನೀನು ಸಂಹಾರ ಮಾಡಿದವನು. ಹಾಗಿರುವಾಗ ರುದ್ರದೇವರ ವರವನ್ನು ಪಡೆದಿರತಕ್ಕಂತಹ ರಾಕ್ಷಸರು ಯಾವ ರೀತಿಯಲ್ಲಿಯೂ ಕೂಡ ನಿನಗೆ ಕಡಿಮೆ ಆದವರಲ್ಲ, ಅದರಿಂದಾಗಿ ರಕ್ಷಣೆ ಮಾಡು ಅಂತ ಹೇಳಿದಾಗ ಆ ಭಗವಂತ ಪರಶುರಾಮನಾಗಿ ಬಂದು ಎಲ್ಲ ದುಷ್ಟ ಕ್ಷತ್ರಿಯರನ್ನು ನಾಶವನ್ನು ಮಾಡ್ತಾನೆ. ಅದಾದ ಮೇಲೆ ರಾಮದೇವರ ಅವತಾರದ ಒಂದು ಪ್ರಸಂಗವನ್ನು ಹೇಳ್ತಾರೆ. ಭಗವಂತ ರಾಮದೇವರ ಅವತಾರದ ಪ್ರಸಂಗವನ್ನು ಹೇಳುವಾಗ ಅನೇಕ ವಿಚಾರಗಳನ್ನು ಯಾವ ರಾವಣ ಹಾಗೂ ಕುಂಭಕರ್ಣ ಅವರು ಏನಾಗಿರ್ತಾರೆ, ಅಬದ್ಧತ್ವ ವರ, ಯಾರೆಂದರೂ ಕೂಡ ಸಾಯಬಾರದು ಎನ್ನುವಂತಹ ವರವನ್ನು ಅವರು ಪಡೆದಿರ್ತಾರೆ. ಬ್ರಹ್ಮದೇವರ ವರವನ್ನು ಪಡೆದಿರ್ತಕ್ಕಂಥವರು ಆ ರಾವಣ ಹಾಗೂ ಕುಂಭಕರ್ಣ ವರವನ್ನು ಪಡೆದಿರ್ತಾರೆ. ಆದರೆ ಅವರು ಹೇಳ್ತಾರೆ, ರಾವಣ ಹಾಗೂ ಕುಂಭಕರ್ಣ ನರ ಹಾಗೂ ವಾನರ ಇವರನ್ನು ಬಿಟ್ಟು ಬೇರೆ ಯಾರಿಂದಲೂ ಕೂಡ ನಾನು ಸಾಯಬಾರದು ಅಂತ ಅವರು ವರ. ಹೀಗೆ ನರ ಹಾಗೂ ವಾನರ ಇವರನ್ನು ಬಿಟ್ಟು ನಾನು ಸಾಯಬಾರದು ಅಂತ ವರವನ್ನು ಕುಂಭಕರ್ಣ ಹಾಗೂ ರಾವಣ ಇವರಿಬ್ಬರೂ ಕೂಡ ಪಡೆದಿರ್ತಾರೆ. ಹೀಗಾಗಿ ಈ ರಾವಣ ಹಾಗೂ ಕುಂಭಕರ್ಣರು ಭಾರಿ ದುಷ್ಟರಾದವರು. ಇವರಿಂದ ಅನೇಕ ತರಹದ ತೊಂದರೆಗಳಾದಾಗ ಆಗ ಭಗವಂತನಲ್ಲಿ ಏವಂ ಸುರಾನಾಂಚ 64ನೇ ಶ್ಲೋಕ 3ನೇ ಅಧ್ಯಾಯ. ಏವಂ ಸುರಾನಾಂಚ ನಿಸರ್ಗಜಂಬಲಂ ತಥಾ ಸುರಾನಾಂ ವರದಾನ ಸಂಭವಂ ವಶೇ ತವೈತದ್ವಯಮಪ್ಯತೋ ವಯಂ ನಿವೇದಯಾಮಃ ಪಿತುರೇವ ತೇ ಕಿಲಾಂ ಅಂತ ಹೇಳಿ ಮುಗಿಸಿದ್ರು. ಎಲ್ಲ ದೇವತೆಗಳು ಕೂಡ ದೇವರನ್ನ ಸ್ತೋತ್ರ ಮಾಡ್ತಾರೆ. ಏನು ಅಂತಂದರೆ, ಎಲ್ಲ ದೇವತೆಗಳಿಗೆ ರಾಕ್ಷಸರಿಗೆ ಬಲ ಅಂತನೋದು, ದೇವತೆಗಳಲ್ಲಿ ಬಲ ಅಂತನೋದು ಸ್ವಾಭಾವಿಕವಾಗಿರುತ್ತೆ. ಏವಂ ಸ್ವರಾನಾಂಚ ನಿಸರ್ಗಜಂಬಲಂ, ದೇವತೆಗಳಲ್ಲಿ ಬಲ ಇದೆ ಅಂತಂದರೆ ಅವರ ಸ್ವಾಭಾವಿಕವಾಗಿ ಅವರಲ್ಲಿ ಬಲ ಅಂತನೋದು ಇದೆ. ಆದರೆ ಅಸುರಾಣಾಂ ವರದಾನ ಸಂಭವಂ, ದುಷ್ಟರಾದ ರಾಕ್ಷಸರಲ್ಲಿ ಭಾರೀ ಬಲ ಇದೆ ಅಂತಂದರೆ ಅವರ ದುಷ್ಟರಾದಂತಹ ರಾಕ್ಷಸರಲ್ಲಿ ಅವರಲ್ಲಿರ್ತಕ್ಕಂತಹ ಬಲ ಅಂತನೋದು ವರದಾನ ಸಂಭವಂ. ಬ್ರಹ್ಮಾದಿ ದೇವತೆಗಳ ವರದಿಂದಾಗಿ ರಾಕ್ಷಸರಿಗೆ ಅಂತಹ ಶಕ್ತಿ ಬರುತ್ತೆ ಹೊರತಾಗಿ ರಾಕ್ಷಸರಿಗೆ ಅಸುರರಿಗೆ ಸ್ವಾಭಾವಿಕವಾಗಿ ಶಕ್ತಿ ಅಂತಲೂ ಇರೋದಿಲ್ಲ. ಅದರಿಂದಾಗಿ ವಶೇ ತವೈತದ್ವಯಮಪ್ಯತೋ ವಯಂ, ಹೀಗೆ ಈ ದೇವತೆಗಳಲ್ಲಿರ್ತಕ್ಕಂತಹ ಸ್ವಾಭಾವಿಕವಾದಂತಹ ಬಲ ಆಗಿರಬಹುದು, ಈ ಅಸುರರಲ್ಲಿ ಇರ್ತಕ್ಕಂತಹ ವರದಾನ ರೂಪವಾದಂತಹ ಬಲ ಆಗಿರಬಹುದು. ಈ ದೇವತೆಗಳಾಗಲಿ
ಅಸುರರಾಗಲಿ ಎಲ್ಲರೂ ಕೂಡ ಏನಾಗಿದ್ದಾರೆ, ನಿನ್ನ ವಶರಾಗಿದ್ದಾರೆ. ಆದ್ದರಿಂದ ಸ್ವಾಮಿ ನೀನು ನಿವೇದಯಾಮ ಪಿತುರೇವತೆ ಕಿಲ ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಸ್ವಾಮಿ ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಪಿತುರೇವ ತಂದೆ ಸ್ಥಾನದಲ್ಲಿ ನಿನ್ನನ್ನು ನಿಟ್ಟುಕೊಂಡು ನಾವು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅಂತ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ. ಆಗ ಮತ್ತೆ ಶ್ರೀಮದಾಚಾರ್ಯ ಹೇಳ್ತಾರೆ 65ನೇ ಶ್ಲೋಕ, ಇಮೌ ಚ ರಕ್ಷೋಧಿಪತಿರ್ವರೋಧತೌ ಜಹಿಸ್ವ ವೀರ್ಯೇನ ನೃಷುಃ ಪ್ರಜಾತಃ ಇತೀರಿತೆ ತೈರಖಿಲೈ ಸುರೇಶ್ವರೈ ಬಭೂವ ರಾಮೋ ಜಗತೀಪತಿ ಪ್ರಭುಃ. ಹೀಗೆ ಆ ಇಬ್ಬರು ಇಮೌ ಚ ರಕ್ಷೋಧಿಪತಿರ್ವರೋಧತೌ, ಆ ವರದಿಂದ ಕೂಡಿರ್ತಕ್ಕಂತಹ ಯಾವ ರಾಕ್ಷಸರಿದ್ದಾರೆ ಅವರು ಏನು ಅವರ ವರ ನರ ಹಾಗೂ ವಾನರರನ್ನು ಬಿಟ್ಟು ಬೇರೆಯವರಿಂದ ಸಾಯಬಾರದು ಅಂತನ್ನುವಂತಹ ಅವರ ವರ ಇದೆ. ಹೀಗೆ ಅವರ ವರ ನರ ಹಾಗೂ ವಾನರರಿಂದಾಗಿ ಬಿಟ್ಟು ಬೇರೆಯವರಿಂದ ಸಾಯಬಾರದು ಅಂತ ವರ ಇರ್ತಾ ಇರೋದ್ರಿಂದಾಗಿ ಸ್ವಾಮಿ ನೀನು ಮಾನವನಾಗಿ ನೀನು ಅವತಾರ ಮಾಡು, ಮಾನವನಾಗಿ ಅವತಾರ ಮಾಡಿ ನೀನು ಆ ದುಷ್ಟರಾದಂತಹ ರಾಕ್ಷಸರನ್ನು ಸಂಹಾರ ಮಾಡಬೇಕು. ನೀನು ಅವ್ರನ್ನ ಸ್ವಶಕ್ತಿಯಿಂದ ಇತೀರಿತೆ ತೇರ ಕಿರೈ ಸುರೇಶ್ವರಿ ಇಮೌ ಚ ರಕ್ಷೋಧಿಪತಿ ವರೋಧತೌ ಜಹಿಸ್ವ ವೀರ್ಯೇನ ನೃಷುಃ ಪ್ರಜಾತಃ, ಅವರನ್ನು ಕೊಲ್ಲಬೇಕು ಅಂತಾದರೆ ಸ್ವವೀರ್ಯೇನ ನಿನ್ನ ಸಾಮರ್ಥ್ಯದಿಂದಾಗಿ ನೀನು ನೃಷುಃ ಪ್ರಜಾತಃ ಮಾನವನಾಗಿ ನೀನು ಅವತಾರವನ್ನು ಮಾಡಿ, ತೈಹಿ ಅಖಿಲೈಹಿ ಸುರೇಶ್ವರೈಹಿ ಮಾನವನಾಗಿ ಅವತಾರ ಮಾಡಿ ಆ ರಾವಣ ಹಾಗೂ ಕುಂಭಕರ್ಣರನ್ನು ಸಂಹಾರ ಮಾಡುವಂತ ಅಖಿಲೈಹಿ ಸುರೇಶ್ವರೈಹಿ ಎಲ್ಲ ದೇವತೆಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಆಗ ಭಗವಂತ ರಾಮೋ ಜಗತಿ ಪತಿ ಪ್ರಭು, ಆಗ ಶ್ರೀಹರಿ ತಾನು ರಾಮನಾಗಿ ಅವತಾರ ಮಾಡಲಿಕ್ಕೆ ತಾನು ಸಂಕಲ್ಪವನ್ನು ಮಾಡ್ತಾನೆ. ನೋಡಿ, ಶ್ರೀಮದಾಚಾರ್ಯರು ಈ 3ನೇ ಅಧ್ಯಾಯದಲ್ಲಿ ಇಲ್ಲಿಯವರೆಗೆ ಎಲ್ಲ ತರಹದ ವಿಚಾರಗಳನ್ನು ಹೇಳ್ತಾ ಪರಶುರಾಮ ದೇವರ ಅವತಾರ, ವರಾಹದೇವರ ಅವತಾರ, ಮತ್ಸ್ಯಾವತಾರ, ಕೂರ್ಮಾವತಾರ ಎಲ್ಲವನ್ನು ಹೇಳ್ತಾ ರಾಮದೇವರ ಅವತಾರವನ್ನು ಪ್ರಸಂಗವನ್ನು ಹೇಳ್ತಾ ಶುರು ಮಾಡ್ತಾ ಇದ್ದಾರೆ. ಆಗ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಭಗವಂತ ಆಗಲಿ ನಾನು ಅವತಾರವನ್ನು ಮಾಡ್ತೇನೆ ಅಂತ ತಾನು ಮಾತನ್ನು ಕೊಡ್ತಾನೆ. ಮುಂದೆ ಸಕಶ್ಯಪಸ್ಯಾದಿತಿರ್ಗರ್ಭಜನ್ಮನೋ ವಿವಸ್ವತಸ್ಥಂತು ಭವಸ್ಯ ಭೂಭೃತಃ ಗೃಹೇ ದಶಸ್ಯಂದರಣಾಮಿನೋಭೂತ್ ಕೌಸಲ್ಯಕಾ ನಾಮ್ನಿ ತಧರ್ತಿತೇಷ್ಟಃ. ಭಗವಂತ ಅವತಾರ ಮಾಡ್ತಾನೆ ಅಂತಾದಾಗ ಯಾರಲ್ಲಿ ಅವತಾರ ಮಾಡ್ದ ಅಂತಂದರೆ ಸಕಶ್ಯಪಸ್ಯಾದಿತಿ ಗರ್ಭಜನ್ಮನೋ, ಕಶ್ಯಪ ಹಾಗೂ ಅದಿತಿಯ ಗರ್ಭದಲ್ಲಿ ಮಗನಾಗಿ ಹುಟ್ಟಿದವನು ಯಾರು? ಮಗನಾಗಿ ಹುಟ್ಟಿ ಸೂರ್ಯನ ವಂಶದಲ್ಲಿ ಹುಟ್ಟಿರ್ತಕ್ಕಂತಹ ದಶರಥನ ಮಗನಾಗಿ ಅವನು ಕೌಸಲ್ಯ ಅವತಾರವನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಿವಸ್ವತಃ ಅಂತಂದ್ರೆ ಸೂರ್ಯ, ಆ ಸೂರ್ಯನ ವಂಶದಲ್ಲಿ ಬಂದಂತಹ ದಶರಥ, ಆ ದಶರಥನ ಮಡದೆಯಾದಂತಹ ಕೌಸಲ್ಯ ಮೂಲಕವಾಗಿ ತಾನು ಈ ಭೂಮಿಯಲ್ಲಿ ಪ್ರಾದುರ್ಭಾವನಾಗ್ತಾನೆ ಅಂತ ಹೇಳ್ತಾರೆ. ಸಕಶ್ಯಪಸ್ಯಾದಿ ಗರ್ಭಜನ್ಮನೋ ವಿವಸ್ವತಸ್ಥಂತು ಭವಸ್ಯ ಭೂಭೃತ. ವಿವಸ್ವತ ಅಂತಂದರೆ ವೈವಸ್ವತ ಅಂತಂದರೆ ಸೂರ್ಯ, ಆ ಸೂರ್ಯ ತಂತು ಅಂತ ಶಬ್ದಕ್ಕೆ ವಂಶ ಅಂತ ಅರ್ಥ. ವಿವಸ್ವತಸ್ಥಂತು, ತಂತು ಅಂತಂದರೆ ಆ ಸೂರ್ಯನ ವಂಶದಲ್ಲಿ ಬಂದಿರತಕ್ಕಂತಹ ದಶಸ್ಯಂದನ ನಾಮಿನೋಭೂತ್. ದಶಸ್ಯಂದನ ಅಂತಂದರೆ ದಶಸ್ಯಂದನ ನಾಮಿನಃ ಅಂತಂದರೆ ದಶರಥ ಅನ್ನುವಂತಹ ಹೆಸರುಳ್ಳಂತಹ ಅವನ ಮಡದಿಯಾದಂತಹ ಯಾವ ಕೌಸಲ್ಯ ನಾಮ್ನಿ ಗೃಹೇ ಅಂತದೆ, ಗೃಹೇ ದಶಸ್ಯಂದನ ನಾಮಿನೋಭೂತ್. ಗೃಹೇ ಅಂತ ಶಬ್ದಕ್ಕೆ ಹೆಂಡತಿ ಅಂತ ಅರ್ಥ. ಗೃಹಿಣಿ ಅಂತ ಕರೀತಾರೆ. ಗೃಹದಲ್ಲಿ ಇರುವಂತಹ ಅವಳಿಗೆ ಗೃಹಿಣಿ ಅಂತ ಕರೀತಾರೆ. ಅವಳು ಯಾರು ಅಂತಂದ್ರೆ ದಶರಥನ ಹೆಂಡತಿಯಾದಂತಹ ಕೌಸಲ್ಯ. ಆ ಕೌಸಲ್ಯ ಹಾಗೂ ದಶರಥರ ಮಗನಾಗಿ ಭಗವಂತ ತಾನು ಏನಾಗ್ತಾನೆ, ಅವತಾರ ಮಾಡ್ತಾನೆ. ಅಂದರೆ ದಶರಥ ಹಾಗೂ ಕೌಸಲ್ಯರಿಗೆ ರಾಮನಂತ ಮಗ ಬರಬೇಕು ಅಂತಾದರೆ ಅಷ್ಟು ಸುಲಭವಾಗಿಲ್ಲ. ಪುತ್ರಕಾಮೇಷ್ಟಿ ಯಾಗವನ್ನು ಕೂಡ ಮಾಡ್ತಾರೆ ಅಂತ ನಾವು ಪುರಾಣಗಳಲ್ಲಿ ಹೇಳ್ತೇವೆ. ಸರಿ, ಇರಲಿ. ಇಲ್ಲಿ ಒಂದು ವಿಚಾರ, ದಶರಥ ಇವನು ಯಾರು?
ದಶರಥ ಯಾರು ಅಂತಂದರೆ, ದಶರಥ ಪದ್ಮಪುರಾಣ ಹೇಳತ್ತೆ. ದಶರಥ ಯಾರು ಅಂತಂದ್ರೆ ಸ್ವಯಂಭುವ ಮನುವೇ ದಶರಥನಾಗಿ ಅವತಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂದರೆ ಸ್ವಯಂಭುವ ಮನುವಿನ ಒಂದು ಆವೇಶ ಅಂತನೋದು ದಶರಥನಲ್ಲಿ ಇತ್ತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ಸ್ವಯಂಭುವ ಮನುವಿನೇ ದಶರಥನಾಗಿ ಬರ್ತಾನೆ. ಮುಂದೆ ಅವನೇ ವಸುದೇವನಾಗಿಯೂ ಕೂಡ ಆ ದಶರಥನೇ ಮುಂದೆ ವಸುದೇವನಾಗಿ ಬರ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದರಿಂದಾಗಿ ಈ ಇನ್ನು ಬೇರೆ ಕಡೆಗೆ ಏನು ಅಂತಂದರೆ ಕಶ್ಯಪ ಇವನು ವಸುದೇವನಾಗಿ ಬರ್ತಾನೆ ಎನ್ನುವಂತಹ ಒಂದು ಬೇರೆ ಪುರಾಣಗಳಲ್ಲಿ ಬರುತ್ತೆ. ಆದರೆ ಅಂತೂ ಸ್ವಯಂಭುವ ಮನು ಇವನು ದಶರಥನಾಗಿ, ಆ ದಶರಥನೇ ಮುಂದೆ ವಸುದೇವನಾಗಿ ಬರ್ತಾನೆ ಎನ್ನುವಂತಹ ವಿಚಾರವನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು. ಅಂತೂ ಭಗವಂತ ತಾನು ಯಾವ ದಶರಥ ಹಾಗೂ ಕೌಸಲ್ಯರಲ್ಲಿ ತಾನು ಮಗನಾಗಿ ಹುಟ್ಟಿದಾನೆ. ಮುಂದೆ ದೇವರು ಹುಟ್ಟಿದ ಮುಂದೆ ಎಲ್ಲ ದೇವತೆಗಳು ಕೂಡ ಅವತಾರ ಮಾಡ್ತಾರೆ. ಹೇಗೆ ಅಂತಂದರೆ, ತದಾಜ್ಞಯಾ ದೇವಗಾನಾ ಬಭೂವಿರೆ ಪುರೈವ ಪಶ್ಚಾದಪಿ ತಸ್ಯ ಭೂಮ್ನಃ ನಿಷೇವನಾಯೋರು ಗಣಸ್ಯ ವಾನರೇಶ್ವಥೋ ನರೇಶ್ವೇವ ಚ ಪಶ್ಚಿಮೋದ್ಭವಾಃ. ನೋಡ್ರಿ, ತದಾಜ್ಞೆಯ ಭಗವಂತನ ಆಜ್ಞೆಯ ಪ್ರಕಾರವಾಗಿ ಅವರೆಲ್ಲರೂ ಕೂಡ ಭಗವಂತನ ಆಜ್ಞೆಯಿಂದಾಗಿ ಭಗವಂತನ ಸೇವೆಗಾಗಿ ಏನಾಗ್ತಾರೆ ಅಂತಂದರೆ, ಬಭೂವಿರೇ ಪುರೈವ ಪಶ್ಚಾದಪಿ ತಸ್ಯ ಭೂಮ್ನಃ. ದೇವರ ಆಜ್ಞೆಯಿಂದ ಎಷ್ಟೋ ದೇವತೆಗಳು ರಾಮದೇವರ ಅವತಾರ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ದೇವತೆಗಳು ತಾವು ಹುಟ್ಟುತ್ತಾರೆ. ರಾಮದೇವರ ಅವತಾರ ಆದ ನಂತರ ಒಂದಿಷ್ಟು ದೇವತೆಗಳು ಕಪಿಗಳಾಗಿ ಕಪಿಗಳ ಕುಲದಲ್ಲಿ ಅವರು ದೇವರ ಸೇವೆಗಾಗಿ ಹುಟ್ಟಿದರು ಅಂತ ಹೇಳ್ತಾ ಇದ್ದಾರೆ. ಪುರೈವ ಪಶ್ಚಾದಪಿ ತಸ್ಯ ಭೂಮ್ನಃ. ದೇವರ ಆಜ್ಞೆಯಿಂದ ದೇವರ ಭಕ್ತಿಯಿಂದ ದೇವತಾ ಗಣಗಳು ಪುರೈವ ಪಶ್ಚಾದಪಿ ರಾಮದೇವರು ಅವತಾರ ಮಾಡೋಕ್ಕಿಂತ ಪೂರ್ವದಲ್ಲಿ ಅಥವಾ ನಂತರದಲ್ಲಿಯೂ ಕೂಡ ಒಂದಿಷ್ಟು ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡ್ತಾರೆ. ಯಾಕೆ ಅಂದರೆ, ನಿಷೇವನಾಯೋರು ಗಣಸ್ಯ ವಾನರೇಶ್ವಥೋ ನರೇಶ್ವೇವ ಚ ಪಶ್ಚಿಮೋದ್ಭವಾಃ. ಮನುಷ್ಯರಲ್ಲಿ ಅದಾದ ಮೇಲೆ ಹುಟ್ಟಿದರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅಂದರೆ ಮೊದಲಿಗೆ ಹುಟ್ಟಿದವರು ಕಪಿಗಳು, ಅದಾದ ಮೇಲೆ ಹುಟ್ಟಿರ್ತಕ್ಕಂಥವರು ಮಾನವರಾಗಿ ಹುಟ್ಟಿದ್ದಾರೆ. ನರೇಶ್ವೇವ, ವಾನರರು ದೇವರು ಪ್ರಾದುರ್ಭಾವಕ್ಕಿಂತ ಅವತಾರ ಮಾಡೋಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ದೇವತೆಗಳು ಕಪಿಗಳಾಗಿ ಹುಟ್ಟಿದ್ದಾರೆ. ಅದಾದ ಮನುಷ್ಯರಲ್ಲಿಯೂ ಕೂಡ ಕೆಲವು ಮಾನವರಾಗೂ ಕೂಡ ದೇವರ ಅವತಾರ ಆದ ಮೇಲೆ ಮಾನವರಾಗಿ ಅವತಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮೈಂದ, ವಿವಿಧ, ವಾಲಿ, ಸುಗ್ರೀವ, ಹನುಮಂತ ಮೊದಲಾದಂತಹ ಯಾವ ವಾನರ ಕಪಿಗಳಿದೆ, ರಾಮದೇವರ ಅವತಾರ ಮಾಡೋಕ್ಕಿಂತ ಪೂರ್ವದಲ್ಲಿ ಇವರೆಲ್ಲ ಹುಟ್ಟಿದರು. ಅಂಗದ ಮೊದಲಾದಂತಹ ಮಾನವರೆಲ್ಲರೂ ಕೂಡ ಮನುಷ್ಯರ ಅಂಗದವರೆಲ್ಲರೂ ಕೂಡ ಆಮೇಲೆ ಹುಟ್ಟುತ್ತಾರೆ. ಅದಾದಮೇಲೆ ಮನುಷ್ಯರಲ್ಲಿ ಲಕ್ಷ್ಮಣ ಮೊದಲಾದವರು ರಾಮದೇವರ ಹುಟ್ಟಿದ ನಂತರದಲ್ಲಿ ಹುಟ್ಟಿದ್ದಾರೆ. ನೋಡ್ರಿ, ಅದನ್ನೇ ಹೇಳ್ತಾರೆ. ನಿವೇಶನಾಯೋರು ಗಣಸ್ಯ ವಾನರೇ ಶತೇ ನರೇಶ್ವೇವಚ ಪಶ್ಚಿಮೋದ್ಭವಾಃ. ನರೇಶು ಅಂತಂದರೆ ಮಾನವರಾದಂತಹ ಕೆಲವು ದೇವತೆಗಳು, ಮಾನವರಾಗಿ ಹುಟ್ಟಿರ್ತಕ್ಕಂತಹ ಕೆಲವು ದೇವತೆಗಳು ರಾಮದೇವರ ನಂತರದಲ್ಲಿ ಹುಟ್ಟಿದ್ದಾರೆ. ವಾನರರಾಗಿ ಬಂದಂತಹ ಕೆಲವು ದೇವತೆಗಳು ರಾಮದೇವರ ಅವತಾರಕ್ಕಿಂತ ಪೂರ್ವದಲ್ಲೇನೆ ರಾಮದೇವರ ಸೇವೆಗಾಗಿ ಅವರೆಲ್ಲರೂ ಕೂಡ ಹುಟ್ಟಿದ್ದಾರೆ. ಅಂತೂ ದೇವರ ಆಜ್ಞೆಯಿಂದ ದೇವತಾ ಗಣಗಳೇ ಈ ಕಪಿಯ ಒಂದು ರೂಪದಲ್ಲಿ ಈ ಒಂದಿಷ್ಟು ದೇವತೆಗಳು ಹುಟ್ಟಿದರು ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಸದೇವತಾನಾಂ ಪ್ರಥಮೋ ಗುಣಾಧಿಕೋ ಬಭೂವ ನಾಮ್ನಾ ಹನುಮಾನ್ ಪ್ರಭಂಜನಃ ಸ್ವಸಂಭವಃ ಕೇಸರಿನೋ ಗೃಹೇ ಪ್ರಭುರ್ಬಭೂವ ವಾಲಿ ಸ್ವತ ಏವ ವಾಸವಃ. ಅದರಲ್ಲಿಯೂ ಕೂಡ ಸದೇವತಾನ ಪ್ರಥಮೋ ಗುಣಾಧಿಕೋ, ಆ ಯಾವ ಒಂದಿಷ್ಟು ದೇವತೆಗಳು ರಾಮದೇವರಕ್ಕಿಂತ ಅವತಾರಕ್ಕಿಂತ ಪೂರ್ವದಲ್ಲಿ ಹುಟ್ಟಿದ್ರಲ್ಲ, ಆ ದೇವತೆಗಳಲ್ಲಿ ಪ್ರಥಮರಾಗಿ ಮೊದಲನೇದಾಗಿ ಗುಣಗಳಲ್ಲಿ ಅಧಿಕರಾದಂತಹ ಯಾರು ಹನುಮಂತ ಎಂಬಂತಹ ಹೆಸರಿನವರಾದಂತಹ ಪ್ರಭಂಜನ ವಾಯುದೇವರು ಅವರು ಅವತಾರ ಮಾಡ್ತಾರೆ ಕಪಿಯಾಗಿ. ಗುಣ ಶ್ರೇಷ್ಠರಾದ
ವಾಯುದೇವರು ಕೇಸರಿ ಹಾಗೂ ಅವನ ಮಡದಿಯಾದಂತಹ ಅಂಜನೆಯಲ್ಲಿ ತಾವಾಗಿಯೇ ಅವರು ಹನುಮಂತನಾಗಿ ಹನುಮಂತ ಎಂಬಂತಹ ಹೆಸರಿಂದ ಅವತಾರವನ್ನು ಮಾಡುತ್ತಾರೆ. ವಾಲಿ ಸ್ವತಯೇವ ವಾಸವಃ. ಅದಾದ ಮೇಲೆ ಹನುಮಂತ ದೇವರಾದ ಮೇಲೆ ವಾಲಿ ತಾನು ವಾಲಿಯಾಗಿ ಅವತಾರವಾಗಿ ಇಂದ್ರನೇ ತಾನೇ ವಾಲಿಯಾಗಿ ಅವತಾರವನ್ನು ಮಾಡ್ತಾನೆ ಎಂಬುವಂತಹ ವಿಚಾರವನ್ನು ಹೇಳ್ತಾರೆ. ನೋಡಿ, ಇಲ್ಲಿ ಕಪಿಯೋನಿ ಯಾಕೆ ಹನುಮಂತಾದಿ ದೇವತೆಗಳು ಯಾಕೆ ಕಪಿಯಾಗಿ ಬೇರೆ ಪ್ರಾಣಿಗಳ ರೂಪದಿಂದ ಬರಬಹುದಾಗಿತ್ತು? ಕಪಿ ಎನ್ನುವಂತಹ ಯೋನಿ ಅದೊಂದು ರೀತಿಯಾದಂತಹ ನೀಚ ಎಲ್ಲ ದೇವತೆಗಳು ಅವತಾರ ಮಾಡಿದರು ಅಂತಂದರೆ ದೇವರ ಆಜ್ಞೆ ಹೀಗಿದೆ. ರಾಮದೇವರ ಸೇವೆಗಾಗಿ ನೀವು ಹೀಗೆ ಬರಬೇಕು ಅಂತ ಕಪಿಗಳಾಗಿ ಬನ್ನಿ ಅಂತ ದೇವರ ಆಜ್ಞೆ ಮಾಡಿದಾಗ ಅದು ಯಾವ ಯೋನಿಯಾದರೂ ಏನು? ಹೀಗಾಗಿ ಕಪಿಗಳ ಯೋನಿಯಾದರೂ ಪರವಾಗಿಲ್ಲ, ದೇವರ ಆಜ್ಞೆಯಾಗಿದೆ ಅಂತೇಳಿ ತದಾಜ್ಞೆಯ ದೇವಗಣ ಅಂತ ಹಿಂದೆ ಶ್ಲೋಕ ಹೇಳ್ಬಿಟ್ರು. ದೇವರ ಆಜ್ಞೆ ಆಗಿದೆ. ಹೀಗಾಗಿ ಎಲ್ಲ ದೇವತೆಗಳು ಕೂಡ ಕಪಿಗಳಾಗಿ ಬಂದಿದ್ದಾರೆ. ಇಲ್ಲಿ ವಾಯುದೇವರು ಅವತಾರವನ್ನು ಹೇಳಿದಾಗ ಕೇಸರಿ ಹಾಗೂ ಅಂಜನಾ ಅಂತ ಹೇಳ್ತಾರೆ. ಆ ಕೇಸರಿ ಯಾರು ಅಂತಂದರೆ ಒಬ್ಬ ಮರುತ್ ದೇವತೆನೇ ಅವನು ಕೇಸರಿ ಆಗ್ತಾನೆ. ಈ ಅಂಜನಾ ಯಾರು ಅಂತಂದರೆ ಅವಳು ಅಪ್ಸರಾ ಸ್ತ್ರೀ. ಪುಂಚಕಿ ಸ್ಥಳಿ ಎನ್ನುವಂತಹ ಅವಳ ಹೆಸರು. ಪುಂಚಕಿ ಸ್ಥಳಿ ಎನ್ನುವಂತಹ ಆ ಅಪ್ಸರಾ ಸ್ತ್ರೀ ಅವಳು ಅಂಜನೆ ಆಗಿರ್ತಾಳೆ. ಕೇಸರಿ ಅನ್ನೋನು ಒಬ್ಬ ಮರುತ್ ದೇವತೆ. ಮರುತ್ತಲ್ಲಿ ಒಬ್ಬನಾದವನು ಕೇಸರಿ ಆಗಿರ್ತಾನೆ ಅಂತ ಹೇಳ್ತಾರೆ. ಈ ಅಂಜನಾ ತಂದೆ ಹೆಸರು ಕೂಡ ಕೇಸರಿ ಅಂತ. ಆ ಅಂಜನಾದೇವಿಯ ತಂದೆ ಹೆಸರು ಕೂಡ ಕೇಸರಿ. ಆ ಅಂಜನಾದೇವಿಯ ತಂದೆ ಹೆಸರು ಕೇಸರಿ. ಒಬ್ಬ ಅಸುರ ಅಂತಂದ್ರೆ ಕೆಟ್ಟವಲ್ಲ, ಸಾತ್ವಿಕವಾದಂತಹ ಅಸುರ, ವಾಯುದೇವರ ಆರಾಧಕ. ಅವನು ಒಂದು ಬಾರಿ ರುದ್ರದೇವರನ್ನ ಕುರಿತು ತಪಸ್ಸು ಮಾಡ್ತಾನೆ. ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದಾಗ ರುದ್ರದೇವರು ಅವನಿಗೆ ವರವನ್ನು ಕೊಡುವ ಮೂಲಕವಾಗಿ ಅವನು ನನಗೆ ಮಗನಾಗಬೇಕು ಅಂತ ಕೇಸರಿ ರುದ್ರದೇವರಲ್ಲಿ ಬೇಡಿದಾಗ ರುದ್ರದೇವರು ಆ ಕೇಸರಿಗೆ ಹೆಣ್ಣು ಮಗಳಾಗ್ತಾಳೆ. ನಿನ್ನ ಮಗಳ ಮೂಲಕವೇ ಮುಂದೆ ನಿನಗೆ ಮಗ ಸಿಗುತ್ತಾನೆ ಅಂತ ಹೇಳ್ತಾರೆ. ಹೀಗೆ ಆ ಅಂಜನಾದೇವಿಯ ತಂದೆಯಾದಂತಹ ಯಾವ ಕೇಸರಿ ಇದ್ದಾನೆ, ಕೇಸರಿ ಎಂಬಂತಹ ಅಸುರ, ಆ ಅಸುರ ರುದ್ರದೇವರ ವರದಿಂದಾಗಿ ಒಬ್ಬ ಮಗಳನ್ನು ಪಡೀತಾನೆ. ಅವಳೇ ಅಂಜನಾದೇವಿ. ಆ ಅಂಜನಾಯನ್ನ ಮತ್ತೆ ಕೇಸರಿ ಎಂಬಂತಹ ಹೆಸರುಳ್ಳಂತಹ ಒಬ್ಬ ಯಾವ ವಾಯುದೇವರ ಅವತಾರಭೂತರ ಅಂತ ಮರುತ್ತಲ್ಲಿ ಒಬ್ಬನಾದಂಥವನು ಅಂತ ನಾವು ಯಾರು ಹೇಳಿದೇವ, ಆ ಕೇಸರಿಗೆ ಅವನು ವಿವಾಹ ಮಾಡಿಕೊಡ್ತಾರೆ. ಆ ಕೇಸರಿ ಹಾಗೂ ಅಂಜನಾದೇವಿಯ ತಪಸ್ಸಿನಿಂದಾಗಿ ಹನುಮಂತ ದೇವರ ಅವತಾರ ಮಾಡ್ತಾರೆ. ಹಾಗೆ ಕೇಸರಿ ಪುತ್ರ ಅಂತಾಯ್ತು. ಅಂತೂ ನೋಡಿ, ಹನುಮಂತ ದೇವರ ತಂದೆನೂ ಕೇಸರಿ, ಹನುಮಂತ ದೇವರ ಅಜ್ಜನೂ ಕೇಸರಿ. ಹೀಗಾಗಿ ಅಂಜನಾದೇವಿಯ ತಂದೆಗೆ ಮಗ ಆಗಬೇಕು ಅಂತಿತ್ತು. ಆದರೆ ಮಗಳೇ ಅಂಜನಾದೇವಿ ಹುಟ್ಟಿದಳು. ಆ ಮಗಳ ಮೂಲಕವಾಗಿ ಅವರಿಗೆ ಹನುಮಂತ ದೇವರು ಮಗನಾಗಿ ಸಿಕ್ಕ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಇಷ್ಟು ವಾಯುದೇವರ ಹನುಮಂತ ದೇವರ ಅವತಾರ ಅಂತಾದರೆ, ಈ ವಾಲಿ ಹಾಗೂ ಸುಗ್ರೀವ ಅಂತ ನಾವೇನು ಕೇಳ್ತೀವಲ್ಲ, ಅದರದೊಂದು ಇದನ್ನು ಹೇಳ್ತಾರೆ. ಈ ಮೇರು ಪರ್ವತದಲ್ಲಿ ಬ್ರಹ್ಮದೇವರಿಗೆ ಒಂದು ಪ್ರಸಂಗದಲ್ಲಿ ಬಹಳ ಆನಂದ ಬಾಷ್ಪ ಆಗತ್ತೆ. ಆನಂದ ಬಾಷ್ಪ ಆದಾಗ ಅವರ ಕಣ್ಣಿನಿಂದ ನೀರು ಬೀಳತ್ತೆ. ಆ ಕಣ್ಣಿನಿಂದ ಬಿದ್ದಂತಹ ನೀರಿನಿಂದ ಆ ಸಮಯದಲ್ಲಿ ಬ್ರಹ್ಮದೇವರ ಕಣ್ಣಿಂದ ನೀರು ಬೀಳುವಾಗ ಅಲ್ಲಿ ವೃಕ್ಷರಜ ಅನ್ನುವಂತಹ ಒಬ್ಬ ವಾನರ ಆ ನೀರಿನಿಂದ ಹುಟ್ಟುತ್ತಾನೆ. ನೋಡಿ, ವೃಕ್ಷರಜನೆಂಬಂತಹ ಒಬ್ಬ ವಾನರ ಬ್ರಹ್ಮದೇವರ ಆನಂದ ಬಾಷ್ಪದ ಒಂದು ಬಿಂದುವಿನಿಂದ ಅವನು ಹುಟ್ಟುತ್ತಾನೆ. ಆ ವಾನರ ಒಂದು ಸರೋವರದಲ್ಲಿ ಹೋಗಿ ಮುಳುಗಿ ಸ್ನಾನ ಮಾಡ್ತಾನೆ. ಅವನು ಎದ್ದಾಗ ಅವನು ಹೆಣ್ಣಾಗ್ಬಿಡ್ತಾನೆ. ಅದಾದ ಮೇಲೆ ಆ ಹೆಣ್ಣಾದಾಗ ನೋಡಿ, ಬ್ರಹ್ಮದೇವರ ಕಣ್ಣಿನಿಂದ ಬಿದ್ದ ಒಂದು ಹಣಿ ಬೀಳತ್ತೆ. ಅದರಿಂದ ಒಬ್ಬ ವಾನರ ಬರ್ತಾನೆ. ಆ ವಾನರ ಒಂದು ಸರೋವರದ ಸ್ನಾನ ಮಾಡ್ತಾನೆ. ಸರೋವರದ ಸ್ನಾನ ಮಾಡಿ ಎದ್ದು ನೋಡಿದಾಗ ಆ ವಾನರ ಹೆಣ್ಣು ಕಪಿ ಆಗಿರುತ್ತೆ. ಆ ಸಮಯದಲ್ಲಿ ಆ ಹೆಣ್ಣು ಕಪಿಯ ಬಾಲದಲ್ಲಿ ಇಂದ್ರದೇವರ ವೀರ್ಯ ಬೀಳತ್ತೆ. ಇಂದ್ರದೇವರ ವೀರ್ಯ ಬಿದ್ದಾಗ ಅದು ವಾಲಿ ಅಂತ ಅನಿಸ್ಕೊಳ್ತಾನೆ. ಅಲ್ಲಿಂದ ವಾಲಿ ಅನ್ನೋನು ಅಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ.
ಮತ್ತೆ ಆ ಕಪಿಯ ಕುತ್ತಿಗೆಯಲ್ಲಿ ಸೂರ್ಯನ ವೀರ್ಯ ಬೀಳುತ್ತೆ. ಸೂರ್ಯದೇವನ ವೀರ್ಯ ಆ ವೃಕ್ಷರಜನೆಂಬಂತಹ ಕಪಿಯ ಕುತ್ತಿಗೆ ಭಾಗಕ್ಕೆ ಬಿದ್ದಾಗ ಅಲ್ಲಿಂದ ಸುಗ್ರೀವ ಹುಟ್ಟುತ್ತಾನೆ. ಆ ವೃಕ್ಷರಜ ಎಂಬಂತಹ ಕಪಿಯ ಬಾಲದಲ್ಲಿ ಯಾವ ಈ ಇಂದ್ರನ ವೀರ್ಯ ಬಿದ್ದಾಗ ಅಲ್ಲಿಂದ ವಾಲಿ ಹುಟ್ಟುತ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಈ ಸುಗ್ರೀವ ತಿರುಗಿ ಈ ವೃಕ್ಷರಜ ಇವನು ಗಂಡ ಆಗ್ತಾನೆ. ಗಂಡ ಆದ ಮೇಲೆ ಬ್ರಹ್ಮದೇವರು ಆ ವೃಕ್ಷರಜನ ಮಗ ಅಂದರೆ ಬ್ರಹ್ಮದೇವರ ಮಗನೇ ಆ ವೃಕ್ಷರಜ ಎಂಬಂಥವನು, ಅವನನ್ನು ಕಿಂಪುರುಷ ಖಂಡಕ್ಕೆ ಅವನನ್ನು ಒಡೆಯನನ್ನಾಗಿ ಮಾಡ್ತಾರೆ ಬ್ರಹ್ಮದೇವರು. ಮುಂದೆ ಆ ವೃಕ್ಷರಜ ಅವನು ವಾಲಿಗೆ ತನ್ನ ರಾಜ್ಯವನ್ನು ಕೊಡ್ತಾನೆ, ಸುಗ್ರೀವನಿಗೆ ಯುವರಾಜವನ್ನ ಪದವಿಯನ್ನು ಕೊಡ್ತಾನೆ ಎನ್ನುವಂತಹ ಈ ಕಥಾ ಬ್ರಹ್ಮಾಂಡ ಪುರಾಣದಲ್ಲಿ ಬರ್ತಕ್ಕಂತಹ ಒಂದು ಕಥಾಭಾಗ. ಇರಲಿ, ರಾಮಾಯಣದಲ್ಲಿ ಬೇರೆ ರೀತಿಯಾಗಿರುತ್ತೆ, ಬ್ರಹ್ಮಾಂಡ ಪುರಾಣದಲ್ಲಿ ಈ ರೀತಿಯ ಕೊಟ್ಟಿದ್ದಾರೆ. ಅಂತೂ ವಾಲಿ ಹಾಗೂ ಸುಗ್ರೀವರ ಜನನ ಈ ರೀತಿಯಾಗಿದೆ. ಸುಗ್ರೀವ ಆ ಕಪಿಯ ಕುತ್ತಿಗೆಯಿಂದ ಸೂರ್ಯನ ವೀರ್ಯದಿಂದ ಹುಟ್ಟಿದವನು, ಇಂದ್ರದೇವರ ವೀರ್ಯದಿಂದಾಗಿ ವಾಲಿ ಹುಟ್ಟಿದವನು ಅನ್ನುವಂತಹ ವಿಚಾರ, ಹನುಮಂತ ದೇವರ ಜನನ ವಿಚಾರ ಅಂತರೂ ನಾವಿಲ್ಲಿ ಕೇಳಿದ್ದೀವಿ. ಇಷ್ಟು ಆಯಿತು. ಮುಂದೆ ಹೇಳ್ತಾರೆ, ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸ ಯುತೋ ರವಿಸ್ವಾತ್ಮತ ಏವ ಜಾಂಬವಾನ್ ಯಯೇವ ಪೂರ್ವಂ ಪರಮೇಷ್ಠ್ಯ ವಕ್ಷಸತ್ವ ತ್ವಗುದ್ಭವೋ ಧರ್ಮ ಇಹಾಸ್ಯತೋಭವತ್. ಸುಗ್ರೀವ ಆಸೀತ್ ಪರಮೇಷ್ಠಿ ತೇಜಸ, ಪರಮೇಷ್ಠಿನಃ ಬ್ರಹ್ಮಣಃ ತೇಜಸ. ಏನಾಯಿತು? ಸೂರ್ಯ ಬ್ರಹ್ಮದೇವರ ಆವೇಶದಿಂದಾಗಿ ಸುಗ್ರೀವನಾಗಿ ತಾನು ಅವತಾರ ಮಾಡ್ತಾನೆ. ಪರಮೇಷ್ಠಿ ತೇಜಸ, ಬ್ರಹ್ಮದೇವರ ವಿಶೇಷವಾದಂಥ ಆವೇಶದಿಂದಾಗಿ ಸೂರ್ಯನಿಂದಾಗಿ ಸುಗ್ರೀವ ತಾನು ಹುಟ್ಟುತ್ತಾನೆ. ಅದಾದ ಮೇಲೆ ಯುತೋ ರವಿ ಸ್ವಾತ್ಮತ ಏವ ಜಾಂಬವಾನ್, ಅದಾದ ಮೇಲೆ ಜಾಂಬವಂತ ಅವನು ಪೂರ್ವಂ ಕಹ ಕಸ್ಮಾತ್ ಕುತ್ರ ಜಾತಃ, ಜಾಂಬವಂತ ಹೇಗೆ ಹುಟ್ಟಿದ ಅಂತಂದ್ರೆ ಯಹ ಪೂರ್ವಂ ಪರಮೇಷ್ಠಿ ವಕ್ಷಸಃ ತ್ವಗುದ್ಭವ ಧರ್ಮ ಸಹ. ಜಾಂಬವಂತ ಸುಗ್ರೀವ ಯಾರೋ? ಸೂರ್ಯನೇ ಅಂತಾಯ್ತು. ಜಾಂಬವಂತ ಯಾರು ಅಂದ್ರೆ ಯಮಧರ್ಮ. ಯಮಧರ್ಮನೇ ಹಿಂದೆ ಏನು ಅಂತಂದ್ರೆ ಪೂರ್ವಂ ಪರಮೇಷ್ಠಿ ವಕ್ಷಸತ್ವಗುದ್ಭೋಭವ. ಆ ಯಮಧರ್ಮ ಹಿಂದೆ ತ್ವಕ್ ಬ್ರಹ್ಮದೇವರ ವಕ್ಷಸ್ಥಲದ ತ್ವಗುದ್ಭವ. ನೋಡ್ರಿ, ಪರಮೇಷ್ಠಿ ವಕ್ಷಸ್ತ್ವಗುದ್ಭವ ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯ. ಪರಮೇಷ್ಠಿಯಾದಂತಹ ಬ್ರಹ್ಮದೇವರ ವಕ್ಷಸ್ಥಲದಲ್ಲಿರ್ತಕ್ಕಂತಹ ತ್ವಗಿಂದ್ರಿಯ ಚರ್ಮದಿಂದ ಹುಟ್ಟಿರ್ತಕ್ಕ ಆ ಯಮಧರ್ಮ, ಆ ಯಮಧರ್ಮನೇ ಬ್ರಹ್ಮದೇವರ ಆವೇಶದಿಂದಾಗಿ ಬ್ರಹ್ಮನ ದೇವರ ಮುಖದಿಂದಾಗಿ ಅವನು ಮುಖಥೋಪವದ ಜಾಂಬವಂತನಾಗಿ ಅವತಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಸುಗ್ರೀವನ ಅವತಾರ ಹೇಳಿದರು, ಅದಾದ ಮೇಲೆ ಜಾಂಬವಂತನ ಅವತಾರವನ್ನು ಹೇಳಿದ್ದಾರೆ. ಜಾಂಬವಂತ ಯಾರು ಅಂತಂದರೆ ಯಮಧರ್ಮನೇ ಜಾಂಬವಂತನಾಗಿ ಬ್ರಹ್ಮದೇವರ ಮುಖದಿಂದ ಹುಟ್ಟಿದ ಎನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮುಂದೆ ಯಯೇವ ಸೂರ್ಯಾತ್ ಪುನರೇವ ಸೌನ್ಯಯ ನಾಮ್ನಾಯಮೋ ದಕ್ಷಿಣ ದಿಕ್ಪ ಆಸೀತ್ ಸ ಜಾಂಬವಾನ್ ದೈವತ ಕಾರ್ಯದರ್ಶಿನ ಪುರೈವ ಸೃಷ್ಟೋ ಮುಖತಃ ಸ್ವಯಂಭುವ. ನೋಡ್ರಿ, ಆ ಯಮಧರ್ಮ ಯಾರು ಅಂತಂದರೆ ಯಮಧರ್ಮನೇ ಸೂರ್ಯ. ಯಯೇವ ಸೂರ್ಯಾತ್ ಪುನರೇವ ಸೌನ್ಯ, ಸೂರ್ಯನಿಂದಾಗಿ ಸೌನ್ಯಾದೇವಿಯಲ್ಲಿ ಮೊದಲಿಗೆ ಹುಟ್ಟಿದವನು ಯಾರು? ಈ ಯಮ ಎಂಬಂತಹ ಹೆಸರು ಯಮಧರ್ಮ. ಇವನು ಏನು ಅಂತಂದರೆ ಇವನು ಹುಟ್ಟೋದಷ್ಟೇ ಹೇಳಿದ್ರೆ ದಕ್ಷಿಣ ದಿಕ್ಪ ಆಸೀತ್. ಸೂರ್ಯನಿಂದಾಗಿ ಸೌನ್ಯಾದೇವಿಯಲ್ಲಿ ಯಮ ಹುಟ್ಟಿ ಅವನು ದಕ್ಷಿಣ ದಿಕ್ಕಿಗೆ ಅಧಿಪತಿಯಾದ. ಆ ದಕ್ಷಿಣ ದಿಕ್ಕಿಗೆ ಅಧಿಪತಿಯಾದಂತಹ ಯಮನೇ ಸಜಾಂಬವಾನ್ ದೇವತ ಕಾರ್ಯದರ್ಶಿನ. ಆ ದೇವತಾ ಕಾರ್ಯವನ್ನು ತಿಳಿದಿರತಕ್ಕಂತಹ ಬ್ರಹ್ಮದೇವರಿಂದಾಗಿ ತಾನು ಪುರೈವ ಸೃಷ್ಟೋ ಮುಖತಃ ಸ್ವಯಂಭುವ, ತಾನು ದೇವತಾ ಕಾರ್ಯವನ್ನು ಬಲ್ಲಂತಹ ಬ್ರಹ್ಮದೇವರಿಂದಾಗಿ ತಾನು ಜಾಂಬವಂತನಾಗಿ ಮುಖದಿಂದ ಹಿಂದೆ ಮೊದಲಿಗೇನೆ ಸೃಷ್ಟಿ ಮಾಡಲ್ಪಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಖತಃ ಪುರೈವ ಸೃಷ್ಟ, ಮೊದಲಿಗೇನೆ ತಾನು
ಬ್ರಹ್ಮದೇವರ ಮುಖದಿಂದ ಹುಟ್ಟಿದವನಾಗಿದ್ದಾನೆ. ಅಂದರೆ ಬ್ರಹ್ಮದೇವರ ಮುಖದಿಂದ, ಬ್ರಹ್ಮದೇವರ ಚರ್ಮದಿಂದ ಹುಟ್ಟಿರ್ತಕ್ಕಂತಹ ಯಾವ ಯಮಧರ್ಮ, ಆ ಯಮಧರ್ಮನೇ ಜಾಂಬವಂತನಾಗಿ ಅವತಾರವಾಗಿ ಮಾಡಿದ್ದಾನೆ. ಬ್ರಹ್ಮದೇವರ ಮುಖದಿಂದಾಗಿ ಹೊರಬರುವ ಮೂಲಕವಾಗಿ ಯಮದೇವರ ಮತ್ತೊಂದು ಬಾರಿ ಅವತಾರ ಮಾಡಿದ್ದು ಸೂರ್ಯ ಹಾಗೂ ಸೌನ್ಯಾದೇವಿಯಲ್ಲಿ ತಾನು ಹುಟ್ಟುತ್ತಾನೆ ಎನ್ನುವಂತಹ ವಿಚಾರವನ್ನು ಹೇಳ್ತೀವಿ. ಇನ್ನು ಸಂಗ್ರಹ ರಾಮಾಯಣದಲ್ಲಿ ಹೇಳುವಂತೆ ಬ್ರಹ್ಮದೇವರು ಆಕಳಿಸಿದಾಗ ಜೃಂಭಮಾನಸ್ಯ ಮೇ ವಕ್ತ್ವಾ ಜಾಂಬವಾನ್ ಉತ್ಪದತ್ಯತ ಅಂತ, ಜಾಂಬವಾನ್ ಉತ್ಪದತ್ಯತ ಅಂತ ಹೇಳ್ತಾರೆ. ಬ್ರಹ್ಮದೇವರು ಆಕಳಿಸಿದಾಗ ಆ ಬ್ರಹ್ಮದೇವರ ಬಾಯಿಂದ ಜಾಂಬವಂತ ಹುಟ್ಟಿದ ಅಂತ. ಬ್ರಹ್ಮದೇವರ ಬಾಯಿಂದ ಹುಟ್ಟಿದ ಅಂತಂದ್ರೂ ಒಂದೇ, ಮುಖದಿಂದ ಅಂದರೂ ಒಂದೇ. ಮುಖ ಅಂದರೆ ಏನು, ಮುಖ ಇಲ್ಲಿ ಬಾಯಿಯಲ್ಲಿರುತ್ತೆ, ಮುಖದಲ್ಲೇ ಇರುತ್ತೆ. ಈಗ ಅದೇನು ಹೆಚ್ಚಿನ ವ್ಯತ್ಯಾಸ ಇಲ್ಲ. ಅಂತೂ ಜಾಂಬವಂತ ಬ್ರಹ್ಮದೇವರ ಮುಖದಿಂದ ಹುಟ್ಟಿದ ಅವನು ಯಮಧರ್ಮರಾಜನ ಆವೇಶ ಉಳ್ಳವನು. ಎಲ್ಲ ವಿಚಾರಗಳು ಕೂಡ ನಾವು ಸ್ವಲ್ಪ ಗಮನದಿಂದ ನೋಟ್ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಮತ್ತೆ ಮತ್ತೆ ನಾವು ಇದನ್ನು ಓದಲಿಕ್ಕೆ ಆಗೋದಿಲ್ಲ. ರಾಮಾಯಣ ಕೇಳುವಾಗ ಜಾಂಬವಂತ ಯಾರ ಅವತಾರ, ಹೇಗೆ ಹುಟ್ಟಿದ ಅಂತ ಒಂದು ಪ್ರಶ್ನೆ ಬಂತು ಅಂತಂದರೆ ಬ್ರಹ್ಮದೇವರ ಮುಖದಿಂದ ಹುಟ್ಟಿದವ, ಯಮಧರ್ಮರಾಜನ ಅಂಶ ಅಂತ ಹೇಳ್ಬೋದು. ಮುಂದೆ ಬ್ರಹ್ಮೋದ್ಭವ ಸೋಮ ಉತಾಸ್ಯ ಸೂನೋ ಅತ್ರೇರಭೂತ್ ಸೋಂಗದ ಏವ ಜಾತಃ ಬೃಹತ್ಪತಿಸ್ತಾರ ಉತೋಷಚೀಚ ಶಕ್ರಸ್ಯ ಭಾರ್ಯೇವ ಬಭೂವತಾರ. ಮುಂದೆ ಬ್ರಹ್ಮೋದ್ಭವ ಸೋಮ, ಬ್ರಹ್ಮನಿಂದ ಹುಟ್ಟಿದವನು ಸೋಮ. ಯಾರು? ಚಂದ್ರ. ಬ್ರಹ್ಮದೇವರಿಂದ ಹುಟ್ಟಿರ್ತಕ್ಕಂತಹ ಆ ಯಾವ ಚಂದ್ರ ಅವನು ಅದ ನಂತರ ಉತಾಸ್ಯ ಸೂಣೋ ಅತ್ರೇಹೇ ಅಭೂತ್. ಅದಾದಮೇಲೆ ಅವನು ಸೋಮ ಏನು ಮಾಡ್ತಾನೆ ಅಂತಂದರೆ ಬ್ರಹ್ಮದೇವರ ಮಗನಾದಂತಹ ಅತ್ರಿ ಮುನಿಗಳಿಂದಾಗಿ ತಾನು ಮತ್ತೆ ಹುಟ್ಟುತ್ತಾನೆ. ಅವನೇ ವಾಲಿಪುತ್ರ. ಯಾರು? ಅಂಗದ ಅಂತ ಹೇಳ್ತಾರೆ. ಸೋಮಃ ಏವ ಅಂಗದಃ ಜಾತಃ ಅಂತ ಹೇಳ್ತಾರೆ. ಆ ಸೋಮನೇ ಮತ್ತೆ ಅಂಗದನಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ಅದಾದ ಮೇಲೆ ಬೃಹಸ್ಪತಿಸ್ತಾರ ಉತೋಷಚೀಚ, ಬೃಹಸ್ಪತ್ಯಾಚಾರ್ಯರು ತಾರನಾಗಿ ಅವತಾರ ಮಾಡ್ತಾರೆ. ಶಚಿ, ಇಂದ್ರದೇವರ ಮಡದಿಯ ಅಂತಹ ಶಚಿ ಇವಳು ತಾರೆಯಾಗಿ ಇವಳು ಹುಟ್ಟುತ್ತಾಳೆ. ನೋಡ್ರಿ, ಬೃಹಸ್ಪತಿಸ್ತಾರ ಉತೋಷಚೀಚ ಶಕ್ರಸ್ಯ ಭಾರ್ಯ. ಶಕ್ರ ಅಂದರೆ ಇಂದ್ರದೇವರ ಭಾರ್ಯೆಯಾದಂತಹ ಶಚಿ ಇವಳು ತಾರೆಯಾಗಿ, ಬೃಹಸ್ಪತ್ಯಾಚಾರ ತಾರನಾಗಿ ಮತ್ತು ಸೋಮ ಇವನು ಅಂಗದನಾಗಿ ಹುಟ್ಟುತ್ತಾರೆ ಎಂಬುವಂತಹ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಮುಂದೆ ಬೃಹಸ್ಪತಿ ಬ್ರಹ್ಮ ಸುತೋಪಿ ಪೂರ್ವಂ ಸಹೈವ ಶಚ್ಯಾ ಮನಸೋಭಿಜಾತಃ ಬ್ರಹ್ಮೋದ್ಭವಸ್ಯಾಂಗೀರಸಸ್ಸುತೋ ಭೂನ್ ಮಾರೀಚದಸ್ಯೇವ ಶಚಿ ಪುಲಂನಃ. ಅಂದರೆ ಬೃಹಸ್ಪತಿ ಬ್ರಹ್ಮ ಸುತೋಪಿ ಪೂರ್ವಂ, ಬೃಹಸ್ಪತ್ಯಾಚಾರ್ಯರು ಯಾರು ಅಂತಂದ್ರೆ ಅವ್ರು ಹೇಳ್ತಾರೆ ಶ್ರೀಮದಾಚಾರ್ಯ, ಬೃಹಸ್ಪತಿ ಬ್ರಹ್ಮ ಸುತೋಪಿ. ಬೃಹಸ್ಪತ್ಯಾಚಾರ್ಯರು ಕೂಡ ಬ್ರಹ್ಮದೇವರ ಮಕ್ಕಳೇ ಬೃಹಸ್ಪತ್ಯಾಚಾರ್ಯರು. ಬ್ರಹ್ಮಪುತ್ರರಂತಹ ಬೃಹಸ್ಪತ್ಯಾಚಾರ್ಯರು, ಅವರು ಬೃಹಸ್ಪತ್ಯಾಚಾರ್ಯರು ಹಾಗೂ ಇಂದ್ರದೇವರ ಮಡದಿಯಾದಂತಹ ಶಚೀದೇವಿ ಇವರಿಬ್ಬರೂ ಕೂಡ ಬ್ರಹ್ಮದೇವರ ಮಾನಸ ಪುತ್ರರು. ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿರ್ತಕ್ಕಂಥವರು ಈ ಬೃಹಸ್ಪತ್ಯಾಚಾರ್ಯರು ಹಾಗೂ ಶಚಿ. ಅವರೇ ಮತ್ತೆ ನೋಡ್ರಿ, ಅವಾಗೂ ಅಣ್ಣ ತಂಗಿಯರೇ, ಇವಾಗೂ ಮಾತ್ರ ತಾರ ಹಾಗೂ ತಾರೆಯಾಗಿ ಅವರೇನು ಮಾಡಿದ್ದಾರೆ? ಅಣ್ಣ ತಂಗಿಯಾಗಿ ಹುಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೃಹಸ್ಪತಿ ಬ್ರಹ್ಮ ಸುತೋಪಿ ಪೂರ್ವಂ ಸಹೈವ ಶಚ್ಯ ಮನಸೋಭಿ ಜಾತಃ ಬ್ರಹ್ಮೋದ್ಭವಸ್ಯಾಂಗಿರಸುಸ್ತೋಭೂನ್ ಮಾರೀಚದಸ್ಯೇವ ಶಚಿ ಪುಲೋಮ್ನಃ. ಮತ್ತೆ ಈ ಬೃಹಸ್ಪತ್ಯಾಚಾರ ತಾರ ಹಾಗೂ ತಾರೆಯಾಗಿ ಶಚಿ ಹುಟ್ಟಿದ್ದಾಳೆ. ಅದಾದ ಮೇಲೆ ಬ್ರಹ್ಮದೇವರ ಮಗನಾದಂತಹ ಆಂಗೀರಸ ಋಷಿಗಳು, ಆ ಆಂಗೀರಸಗಳ ಋಷಿಗಳ ಮಗನಾಗಿ ಬೃಹಸ್ಪತ್ಯಾಚಾರ ಹುಡ್ತಾರೆ. ಶಚೀದೇವಿ ಕಶ್ಯಪನ ಮಗನಾದಂತಹ ಪುಲೋಮನೆಂಬಂತಹ ದಾನವನ ಮಗಳಾಗಿ ಇನ್ನೊಮ್ಮೆ ಹುಟ್ಟುತ್ತಾಳೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ,
ಬ್ರಹ್ಮೋದ್ಭವಸ್ಯ ಅಂಗಿರಸಃ, ಈ ಬೃಹಸ್ಪತ್ಯಾಚಾರ್ಯರೇ ಮತ್ತೆ ಬ್ರಹ್ಮದೇವರ ಮಗನಾದ ಅಂಗೀರಸ ಋಷಿಗಳಾಗಿ ಹುಡ್ತಾರೆ. ಅದಾದಮೇಲೆ ಮಾರೀಚ ಜಸ್ಸೀವ ಶಚಿ ಪುಲೋಮ್ನಃ, ಮಾರೀಚನ ಮಗನಾದ ಕಶ್ಯಪಸ್ತಸ್ಯ, ಮಾರೀಚನ ಮಗನಾದಂತಹ ಕಶ್ಯಪನ ಮಾರೀಚ ಅಂತಂದರೆ ಕಶ್ಯಪನ ಪುತ್ರನಾದಂತಹ ಪುಲೋಮ, ಆ ಪುಲೋಮನ ಪುತ್ರಿಯಾಗಿ ಯಾರು ಇನ್ನೊಂದು ಬಾರಿ ಈ ಶಚೀದೇವಿನೇ ಅವತಾರ ಮಾಡ್ತಾಳೆ. ಅಂತೂ ಮೂರು ಬಾರಿ ಅವತಾರ ಮಾಡ್ತಾರೆ. ಮೂರು ನೋಡಿ, ಯಮಧರ್ಮರಾಜನೂ 3 ಬಾರಿ, ಮತ್ತು ಈ ಯಾವ ಬೃಹಸ್ಪತ್ಯಾಚಾರ್ಯರು ಚಂದ್ರ ಎಲ್ಲರೂ ಕೂಡ 3 ಬಾರಿ ಅವತಾರವನ್ನು ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಸಯೇವ ಶಚ್ಯಾ ಸಹ ವಾನರೋಭೂತ್ ಸ್ವಯಂಭುವೋ ದೇವ ಗುರುರ್ಬೃಹಸ್ಪತಿ ಅಭೂತ್ ಸುಷೇಣೋ ವರುಣೋಶ್ವಿನೌ ಚ ಬಭೂವತುಸ್ಥೋ ವಿವಿಧಶ್ಚ ಮೈಂದಃ. ಸಯೇವ ದೇವಗುರು ಬೃಹಸ್ಪತಿ, ಆ ದೇವಗುರುಗಳಾದಂತಹ ಬೃಹಸ್ಪತಿ ಅವರೇ ತಾವು ಸುಷೇಣ ಎಂಬಂತಹ ಕಪಿಯಾಗಿ ಅವತಾರ ಮಾಡ್ತಾರೆ. ದೇವಗುರುಗಳಾದಂತಹ ಈ ಬೃಹಸ್ಪತ್ಯಾಚಾರ್ಯರೇ ಮತ್ತೆ ಸುಷೇಣ ಎಂಬಂತಹ ಕಪಿಯಾಗಿ ಸ್ವೇಚ್ಛೆಯಿಂದ ಅವರು ಹುಡ್ತಾರೆ. ಆ ಶಚೀದೇವಿ ಅವಳೇನು ಮಾಡ್ತಾಳೆ ಅಂತಂದರೆ ಸುಷೇಣನ ಮಗಳಾಗಿ ಅವಳು ಹುಡ್ತಾಳೆ. ಸಯೇವ ಶಚ್ಯ ಸಹ ವಾನರೋಭೂತ್ ಸ್ವಯಂಭುವೋ ದೇವ ಗುರುರ್ ಬೃಹಸ್ಪತಿ ಅಭೂತ್ ಸುಷೇಣೋ. ಶಚೀದೇವಿ ಕೂಡ ವಾನರಾಗಿ ಅವತಾರ ಮಾಡ್ತಾಳೆ. ವರುಣ ಸುಷೇಣ ಅಭೂತ್ ಅಂದ್ರೆ ನೋಡಿ, ಬೃಹಸ್ಪತ್ಯಾಚಾರ್ಯರು ಸುಷೇಣನಿಂದ ಹುಡ್ತಾರೆ, ಶಚೀದೇವಿ ಕೂಡ ಸುಷೇಣನಿಂದ ಹುಡ್ತಾರೆ. ನೋಡ್ರಿ, ನಾವಿಲ್ಲಿ ಮತ್ತೆ 3ನೇ ಬಾರಿ, ಮೊದಲಿಗೆ ಬೃಹಸ್ಪತ್ಯಾಚಾರ್ಯರು ಹಾಗೂ ಶಚೀದೇವಿ ಬ್ರಹ್ಮದೇವರ ಮಾನಸ ಪುತ್ರರಾಗಿ ಬರ್ತಾರೆ. ಮಾನಸ ಪುತ್ರರಾಗಿ ಬಂದಿರತಕ್ಕಂತಹ ಆ ಬೃಹಸ್ಪತ್ಯಾಚಾರ್ಯ ಹಾಗೂ ಶಚಿ ಮತ್ತೆ 2ನೇ ಬಾರಿ ಎಲ್ಲಿ ಹುಡ್ತಾರೆ ಅಂತಂದರೆ, ಅವರು ಬೃಹಸ್ಪತ್ಯಾಚಾರ್ಯರು ಅಂಗೀರಸ ಋಷಿಗಳ ಮಗನಾಗಿ ಹುಡ್ತಾರೆ. ಯಾರು ಶಚೀದೇವಿ ಪುಲೋಮ್ನ ಎಂಬಂತಹ ಋಷಿಗಳ ಮಗಳಾಗಿ ಹುಡ್ತಾರೆ. 2ನೇ ಬಾರಿ ಆಯಿತು. ಮತ್ತೆ 3ನೇ ಬಾರಿ ರಾಮಾವತಾರದ ಪ್ರಸಂಗದಲ್ಲಿ ಬೃಹಸ್ಪತ್ಯಾಚಾರ್ಯರು ದೇವಗುರುಗಳಂತಹ ಬೃಹಸ್ಪತ್ಯಾಚಾರ್ಯರು ಸುಷೇಣನ ಮಗನಾಗಿ, ಮತ್ತೆ ಶಚೀದೇವಿಯು ಕೂಡ ಸುಷೇಣನ ಮಗಳಾಗಿ ಮತ್ತೆ ಅವರು ಹುಡ್ತಾರೆ. ಆ ಸುಷೇಣ ಯಾರು ಅಂತಂದರೆ ವರುಣ. ಆ ವರುಣನೇ ಸುಷೇಣ ಎಂಬಂತಹ ಕಪಿ ಆಗ್ತಾನೆ. ಆ ವರುಣನ ಮಗನಾಗಿ ಬೃಹಸ್ಪತ್ಯಾಚಾರ್ಯರು, ಮಗಳಾಗಿ ಶಚೀದೇವಿ ಹುಡ್ತಾರೆ. ವರುಣ ಅಶ್ವಿನಿ ದೇವತೆಗಳ ಜೊತೆಗೆ ಅವನು ಸುಷೇಣನಾಗಿ ಕಪಿಯಾಗಿ ಆಗ್ತಾನೆ. ಆ ಅಶ್ವಿನಿ ದೇವತೆಗಳು ಯಾರು ಅಂತಂದರೆ ಮೈಂದ ಹಾಗೂ ವಿವಿಧರಾಗ್ತಾರೆ. ಅಶ್ವಿನಿ ದೇವತೆಗಳೇ ಮೈಂದ ಹಾಗೂ ವಿವಿಧ ಎಂಬಂತಹ ಕಪಿಯಾಗ್ತಾರೆ. ವರುಣ ಇವನು ಸುಷೇಣನಾಗ್ತಾನೆ. ಆ ವರುಣನಾದಂತಹ ಸುಷೇಣನಲ್ಲಿ ದೇವಗುರುಗಳಂತಹ ಬೃಹಸ್ಪತ್ಯಾಚಾರ್ಯರು, ಇಂದ್ರನ ಮಡದಿಯಂತಹ ಶಚಿ ಇವರು ವಾನರರಾಗಿ ಅವತಾರ ಮಾಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಂದೆ ಬ್ರಹ್ಮೋದ್ಭವೌ ತೌ ಪುನರೇವ ಸೂರ್ಯಾದ್ ಬಭೂವುತಸ್ತತ್ರ ಕನೀಯಸಸ್ತು ಆವೇಶ ಇಂದ್ರೋ ವರದಾನತೋ ಭೂತತೋ ಬಲೀಯಾನ್ ವಿವಿಧೋ ಹಿ ಮೈಂದಾತ್. ಬ್ರಹ್ಮೋದ್ಭವೌ ತೌ ಅಂತಂದರೆ ಆ ಅಶ್ವಿನಿ ದೇವತೆಗಳು ಬ್ರಹ್ಮೋದ್ಭವೌ, ಮೊದಲಿಗೆ ಅವರಿಬ್ಬರು ಬ್ರಹ್ಮದೇವರಿಂದ ಹುಟ್ಟಿದವರೇ ಅಶ್ವಿನಿ ದೇವತೆಗಳು. ಬ್ರಹ್ಮದೇವರ ಮೂಗಿನ ಹೊರಳಿನಿಂದ ಬಂದಿರತಕ್ಕಂಥವರು ಅಶ್ವಿನಿ ದೇವತೆಗಳು. ಮತ್ತೆ ಅವರೇ ಹುಟ್ಟಿರ್ತಕ್ಕಂತಹ ಅಶ್ವಿನಿ ದೇವತೆಗಳು ಪುನರೇವ ಸೂರ್ಯಾದ್ ಬಭೂವತುಸ್ತತ್ರ ಕನೀಯಸಸ್ತು. ಆ ಬ್ರಹ್ಮದೇವರ ಮೂಗಿನಿಂದ ಹುಟ್ಟಿರ್ತಕ್ಕಂತಹ ಅಶ್ವಿನಿ ದೇವತೆಗಳೇ ಮತ್ತೆ ಸೂರ್ಯನಿಂದಾಗಿ ಅವರು ಅವತಾರ ಮಾಡ್ತಾರೆ. ಅವರೇ ಮತ್ತೆ ಸೂರ್ಯನಿಂದಾಗಿ ಆ ಅಶ್ವಿನಿ ದೇವತೆಗಳು ಸೌನ್ಯಾದೇವಿಯಲ್ಲಿ ಹುಟ್ಟುತ್ತಾರೆ. ಇಲ್ಲಿ ಏನು ಅಂತಂದರೆ ಇಷ್ಟ ಆಯಿತು. ತತ್ರ ತಯೋರ್ಮಧ್ಯೆ ಕನೀಯಸಃ ವರದಾನತಃ ಇಂದ್ರಃ ಆವೇಶಃ ಅಭೂತ್ ತತಃ ಆವೇಶಾತ್ ಕಾರಣಾತ್ ಮೈಂದಾತ್ ದ್ವಿವಿಧೋ ಬಲವಾನ್ ಹಿ. ಬ್ರಹ್ಮದೇವರ ಮೂಗಿನಿಂದ ಬಂದಿರತಕ್ಕಂತಹ ಅಶ್ವಿನಿ ದೇವತೆಗಳು ಸೂರ್ಯನಿಂದ ಹಾಗೂ ಸೌನ್ಯಾದೇವಿಯಲ್ಲಿ ಮತ್ತೆ ಹುಟ್ಟುತ್ತಾರೆ.
ಆ ಅಶ್ವಿನಿ ದೇವತೆಗಳ ಮೈಂದ ಹಾಗೂ ವಿವಿಧರಾಗ್ತಾರೆ. ಅದರಲ್ಲಿ ಮೈಂದನಕ್ಕಿಂತ ವಿವಿಧ ಯಾಕೆ ಅಂತಂದರೆ ಅದು ಆವೇಶ ಏಂದ್ರೋ ವರದಾನತೋಭೂತ್, ಇಂದ್ರದೇವರ ವರದಾನದ ಪ್ರಭಾವದಿಂದಾಗಿ ಆ ವಿವಿಧನಲ್ಲಿ ವಿಶೇಷವಾಗಿ ಆ ಇಂದ್ರದೇವರ ಆವೇಶ ಇತ್ತು. ಆ ಇಂದ್ರದೇವರ ಆವೇಶ ಇತ್ತು, ಆದ್ದರಿಂದಾಗಿ ಅವರೇನಾಯಿತು, ಇಂದ್ರನ ಆವೇಶ ಇದ್ದಿದ್ದರಿಂದಾಗಿ ಆ ಮೈಂದನಕ್ಕಿಂತ ವಿವಿಧ ಇವನು ಭಾರಿ ಪರಾಕ್ರಮಿಯಾಗಿದ್ದ, ಬಲವಾನ್. ಬಲೀಯಾನ್ ವಿವಿಧೋ ಹಿ ಮೈಂದಾತ್, ಮೈಂದನಕ್ಕಿಂತ ವಿವಿಧ ಇವನು, ವಿವಿಧ ಎಂಬಂತಹ ಕಪಿ ಇವನು ಭಾರಿ ಪರಾಕ್ರಮಿಯಾಗಿದ್ದಾನೆ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಮುಂದೆ ನೀಲೋಗ್ನಿರಾಸೀತ್ ಕಮಲೋದ್ಭವೋತ್ತತಃ ಕಾಮಃ ಪುನಃಶೀರ ಮನಾದ್ರಮಾಯಾಂ ಪ್ರದ್ಯುಮ್ನ ನಾಮ ಭವದೇವ ಮೀಷಾತ್ ಸಸ್ಕಂದತಾಮಾಪ ಚಕ್ರತಾಂಚ. ಮುಂದೆ ಬ್ರಹ್ಮದೇವರ ಮುಖದಿಂದ ಬಂದಿರತಕ್ಕಂಥವನು ಅಗ್ನಿ. ಆ ಅಗ್ನಿದೇವರು ನೀಲ ಎಂಬಂತಹ ಕಪಿಯಾಗಿ ತಾನು ಅವತಾರ ಮಾಡ್ತಾನೆ. ನೀಲ ಎಂಬಂತಹ ಕಪಿಯಾಗಿ ಹುಟ್ಟುತ್ತಾನೆ. ಅದಾದಮೇಲೆ ಕಮಲೋದ್ಭವೋತ್ತಃ ಕಾಮಃ, ಬ್ರಹ್ಮದೇವರ ಮನಸ್ಸಿನಿಂದ ಹುಟ್ಟಿರ್ತಕ್ಕಂತಹ ಯಾವ ಕಾಮ ಇದ್ದಾನೆ ಅವನು ಪುನಃ ಶ್ರೀರಮನಾದ್ರಮಾಯಾಮ್, ಆ ಕಾಮನೆ ಮತ್ತೆ ಶ್ರೀ ರಮನಾಥ್, ಲಕ್ಷ್ಮೀ ಹಾಗೂ ಭಗವಂತನಲ್ಲಿ ತಾನೇನು ಮಾಡ್ತಾನೆ, ಆ ಶ್ರೀರಾಮಚಂದ್ರನೇ ತಾನು ಶ್ರೀಕೃಷ್ಣ ರುಕ್ಮಿಣಿ ರೂಪ ಅವತಾರ ಮಾಡಿದ ರಮಾದೇವಿಯಲ್ಲಿ ಆ ಕಾಮನೆ ಪ್ರದ್ಯುಮ್ನಾಗಿ ಅವತಾರ ಮಾಡ್ತಾನೆ. ಹೀಗೆ ಅದಾದ ಮೇಲೆ ಆ ಪ್ರದ್ಯುಮ್ನೇ ಆ ಕಾಮನೆ ಮತ್ತೆ ರುದ್ರದೇವರಿಂದಾಗಿ ಸ್ಕಂದ ಅಂತ ಹುಟ್ಟಿದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ನೀಲೋಗ್ನಿರಾಸೀತ್ ಕಮಲೋದ್ಭವೋತ್ತಃ, ಆ ಅಗ್ನಿದೇವರು ನೀಲ ಎಂಬಂತಹ ಕಪಿಯಾಗಿ ಹುಟ್ಟುತ್ತಾರೆ. ಅದಾದ ಮೇಲೆ ಬ್ರಹ್ಮನ ಮನಸ್ಸಿನಿಂದ ಹುಟ್ಟಿರ್ತಕ್ಕಂತಹ ಕಾಮ ಅವನೇ ಮುಂದೆ ರುಕ್ಮಿಣಿ ಹಾಗೂ ಕೃಷ್ಣರಲ್ಲಿ ಅವನು ಪ್ರದ್ಯುಮ್ನಾಗಿ ಹುಟ್ಟುತ್ತಾನೆ. ಮುಂದೆ ಆ ಕಾಮನೆ ರುದ್ರದೇವರ ಮಗನಾಗಿ ಸ್ಕಂದನಾಗಿ ಅವತಾರವನ್ನು ಹುಟ್ಟುತ್ತಾನೆ. ಆ ಯಾವ ಕಾಮ ಪ್ರದ್ಯುಮ್ನ ಸ್ಕಂದ ಅಂತ ಯಾವ 3 ರೂಪದಲ್ಲಿ ಅವನು ಹುಟ್ಟಿದನಲ್ಲ, ಅವನು ಯಾವುದಕ್ಕೆ ಅಭಿಮಾನಿ ಅಂತಂದರೆ ಸಚಕ್ರತಾಂಚ, ಯಾರು ಭಗವಂತನ ಸುದರ್ಶನ ಚಕ್ರ ಏನಿದೆ ಅಲ್ವಾ, ಆ ಚಕ್ರಕ್ಕೆ ಅಭಿಮಾನಿಯಾದಂತಹ ದೇವತೆ ಆಗ್ತಾನೆ ಎಂಬುದಾಗಿ ಹೇಳ್ತಾರೆ. ನೋಡ್ರಿ, ಅನೇಕ ಜನ ದೇವತೆಗಳು ಬೇರೆ ಬೇರೆ ರೀತಿಯಾದಂತಹ ಕಪಿಯಾಗಿ ಹುಟ್ಟುತ್ತಾರೆ. ವಿಶ್ವಕರ್ಮ ಅನ್ನುವಂತಹ ದೇವತೆ ನಲ ಎಂಬಂತಹ ಕಪಿಯಾಗಿ, ಮತ್ತು ಪಂಚಪ್ರಾಣರು ಅವರು ಹೇಗೆ ಅಂದರೆ ಗಜ, ಗವಾಕ್ಷ, ಗವಯ, ವೃಷಭ, ಹೀಗೆ ಅನೇಕ ರೀತಿಯಾಗಿ ಅನೇಕ ದೇವತೆಗಳು ಕಪಿಗಳಾಗಿ ಮಾನವರಾಗಿ ಹುಟ್ಟುತ್ತಾರೆ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಪೂರ್ವಂ ಹರೇಶ್ಚಕ್ರಮಬುದ್ಧಿ ದುರ್ಗಾ ತಮಸ್ಥಿತಾ ಶೀರ್ತಿಯಾಂ ವದಂತಿ ಸತ್ವಾತ್ಮಿಕಾ ಶಂಖಮಥೋರಜಸ್ಥಾ ಭೂರ್ಣಾಮಿಕಾ ಪದ್ಮಮಭೂತ್ ಹರೇರ್ಹಿ. ಇಲ್ಲಿ ಚಕ್ರಕ್ಕೆ ಅಭಿಮಾನಿಯಾದವರು ಈಗ ಹಿಂದಿನ ಶ್ಲೋಕದಲ್ಲಿ ಕಾಮ ಅಂತ ಹೇಳಿದ್ರು. ಆದರೆ ಈ ಪ್ರಳಯ ಕಾಲದಲ್ಲಿ ಆ ಚಕ್ರಾಭಿಮಾನಿಯಾದವರು ಯಾರು ಅಂತಂದರೆ ಅಲ್ಲಿ ತಮಸ್ಥಿತ ತಮೋಭಿಮಾನಿ ದುರ್ಗಾ ಅಂತ ಹೇಳ್ತಾರೆ. ತಮಸ್ಸಿಗೆ ಅಭಿಮಾನಿಯಂತಹ ದುರ್ಗಾದೇವಿ ಚಕ್ರಕ್ಕೆ ಅಭಿಮಾನಿಯಾಗಿದ್ದಾಳೆ. ಸತ್ವಕ್ಕೆ ಅಭಿಮಾನಿಯಂತಹ ಶ್ರೀದೇವಿ ಭಗವಂತನ ಶಂಕಾಯುಧಕ್ಕೆ ಅಭಿಮಾನಿಯಾಗಿರ್ತಾಳೆ. ರಜೋಭಿಮಾನಿಯಂತಹ ಭೂದೇವಿ ಭಗವಂತನ ಪದ್ಮಕ್ಕೆ ಅಭಿಮಾನಿಯಾಗಿರ್ತಾಳೆ ಅಂತ ಹೇಳ್ತಾರೆ. ಪ್ರಳಯ ಕಾಲದಲ್ಲಿ ಕಾಮ ಇರೋದೇ ಇಲ್ಲ. ಪ್ರಳಯ ಕಾಲದಲ್ಲಿ ಯಾರಿರ್ತಾರೆ? ಕೇವಲ ಭಗವಂತ ಹಾಗೂ ಲಕ್ಷ್ಮೀದೇವಿ ಮಾತ್ರ ಇರ್ತಾರೆ. ಆಗ ನೋಡ್ರಿ, ಇಲ್ಲಿ ಪ್ರಶ್ನೆ ಬರಬಹುದು, ಕಾಮ ಇವನು ಭಗವಂತನ ಸುದರ್ಶನ ಚಕ್ರದ ಒಬ್ಬ ಅಭಿಮಾನಿ ದೇವತೆ ಅಂತ ಆದಾಗ ಪ್ರಳಯ ಕಾಲದಲ್ಲಿರ್ತಕ್ಕಂತಹ ಸುದರ್ಶನ ಚಕ್ರದಲ್ಲಿ ಮತ್ತೆ ಹಾಗಾದರೆ ಕಾಮನೂ ಇರ್ತಾನ? ಹಾಗಾದ್ರೆ ಅವನು ಪ್ರಳಯ ಕಾಲದಲ್ಲಿ ನಾಶ ಆಗೋದಿಲ್ವಾ ಅಂತಂದರೆ, ಪ್ರಳಯ ಕಾಲದಲ್ಲಿ ಭಗವಂತರಲ್ಲಿ ಇರ್ತಕ್ಕಂತಹ ಯಾವ ಸುದರ್ಶನ ಚಕ್ರಗಳಿದೆಯೋ ಆ ಸುದರ್ಶನ ಚಕ್ರದಲ್ಲಿ ಆಗ ಅಭಿಮಾನಿಯಾಗಿರೋರು ದುರ್ಗಾ, ಶ್ರೀಭೂ
ಒಂದೊಂದು ಆಯುಧಕ್ಕೆ ಒಬ್ಬೊಬ್ಬ ಲಕ್ಷ್ಮೀದೇವಿಯ ಒಂದೊಂದು ರೂಪಗಳು ಇದು ಶಂಖಕ್ಕೆ ಮತ್ತು ಪದ್ಮಕ್ಕೆ, ಚಕ್ರಕ್ಕೆ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಇವರು ಅಭಿಮಾನಿಯಾದ ದೇವತೆಗಳಾಗಿರ್ತಾರೆ ಎಂಬುದಾಗಿ ಹೇಳ್ತಾರೆ. ಮುಂದೆ ಭಗವಂತನ ಆಯುಧಗಳಿಗೆ ಲಕ್ಷ್ಮೀದೇವಿ ಅಭಿಮಾನಿಯಾದರೆ ಇನ್ನು ಕೆಲವೊಂದು ಆಯುಧಗಳಿಗೆ ವಾಯುದೇವರು ಕೂಡ ಅಭಿಮಾನಿಯಾಗಿರ್ತಾರೆ. ಗದಾತು ವಾಯುರ್ಬಲ ಸಂವಿದಾತ್ಮ ಶಾಂಗಾಶ್ಚ ವಿದ್ಯೇತಿ ರಮೈವ ಖಡ್ಗಃ ದುರ್ಗಾತ್ಮಿಕಾ ಸೈವ ಚ ಚರ್ಮ ನಾಮ್ನಿ ಪಂಚಾತ್ಮಕೋ ಮಾರುತ ಏವ ಬಾಣಃ. ಇಲ್ಲಿ ಬಲಜ್ಞಾನಗಳಿಗೆ ಅಭಿಮಾನಿಯಾದಂತಹ ವಾಯುದೇವರು ಗದಾಗೆ ಅಭಿಮಾನಿಯಾಗಿದ್ದಾರೆ. ಗದಾತು ವಾಯುರ್ ಬಲ ಸಂವಿದಾತ್ಮ. ಅದಾದಮೇಲೆ ಶಾಂಗಂಚ ವಿದ್ಯೇತಿ ರಮೇವ ಖಡ್ಗಃ. ಅದಾದಮೇಲೆ ವಿದ್ಯಾಗೆ ಅಭಿಮಾನಿಯಾದಂತಹ ಯಾವ ಲಕ್ಷ್ಮೀದೇವಿ ಇದ್ದಾಳೆ ಅವಳು ಶಾಂಗಧನುಸ್ಸಿಗೆ, ಭಗವಂತ ಶಾಂಗಧನುಸ್ಸಿಗೆ ಅವಳು ಅಭಿಮಾನಿಯಾಗಿರ್ತಾಳೆ. ಅದಾದ ಮೇಲೆ ದುರ್ಗಾತ್ಮಿಕ ಸೈವಚ ಚರ್ಮ ನಾಮ್ನಿ. ಆ ದುರ್ಗಾಳೋಪರ ಅಂತಹ ರಮಾದೇವಿ ಭಗವಂತನ ಖಡ್ಗಕ್ಕೆ, ಚರ್ಮ ಅಂತ ಖಡ್ಗಕ್ಕೆ ಅಭಿಮಾನಿಯಾಗಿರ್ತಾಳೆ. ಅದಾದಮೇಲೆ ಆ ದುರ್ಗಾರೂಪಿಯ ಅಂತಹ ಲಕ್ಷ್ಮೀದೇವಿಯೇ ಚರ್ಮಕ್ಕೂ ಕೂಡ ಅಭಿಮಾನಿ ಆಗಿರ್ತಾಳೆ. ಖಡ್ಗಕ್ಕೂ ಅವಳೇ ಅಭಿಮಾನಿ, ಚರ್ಮಕ್ಕೂ ಅವಳೇ ಅಭಿಮಾನಿ. ಹೀಗೆ ಪಂಚಾತ್ಮಕೋ ಮಾರುತ ಏವ ಬಾಣಃ. ಈ ಪಂಚ ರೂಪರಾದಂತಹ ಪ್ರಾಣಾಪಾನ ವ್ಯಾನ ಅಂತೇನು ಪಂಚ ಪ್ರಾಣಾಪಾನ ವ್ಯಾನ ಉದಾನ ಸಮಾನಾತ್ಮಕವಾದಂತಹ ಯಾವ ಮಾರುತಃ ವಾಯು, ಯಾವ ವಾಯುದೇವರಿದ್ದಾರೋ ಆ ಮರುತ್ವಾಯುಗಳು ಅವರು ಭಗವಂತನ ಬಾಣಕ್ಕೆ ಅಭಿಮಾನಿಯಾಗಿದ್ದಾರೆ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಏವಂ ಸ್ಥಿತೇಷ್ವೇವ ಪುರಾತನೇಷು ವರಾದ್ಗತಾಂಗತ್ವಮವಾಪಕಾಮಃ ತತ್ಸೂನುತಾಮಾಪಚಸೋ ನಿರುದ್ಧೋ ಬ್ರಹ್ಮೋದ್ಭವ ಶಂಕತನುಃ ಪುಮಾತ್ಮ. ಹೀಗೆ ಏವಂ ಸ್ಥಿತೇಶ್ವೇವ ಪುರಾತನೇಶು, ಹೀಗೆ ಭಗವಂತನ ಆಯುಧಗಳಿಗೆ ಒಂದೊಂದು ದೇವತೆಗಳು ಅಭಿಮಾನಿಯಾಗಿರುವಂತಹ ಈ ಒಂದು ಪ್ರಸಂಗದಲ್ಲೇನೆ ವರಾತ್ ರಥಾಂಗತ್ವಮವಾಪಕಾಮಃ, ಅವನು ವರದ ಬಲದಿಂದಾಗಿ ಕಾಮ ಇವನು ಚಕ್ರಕ್ಕೆ ಅಭಿಮಾನಿ ಆಗ್ತಾನೆ, ಚಕ್ರಾಯುಧಕ್ಕೆ ಅವನು ಅಭಿಮಾನಿ ಆಗ್ತಾನೆ. ಪುರಾತನೇಶು ಅಂದ್ರೆ ಅಭಿಮಾನಿ ಸ್ಥಿತೇಶು ಏವ, ಈ ಎಲ್ಲ ಆಯುಧಗಳಿಗೆ ಅಭಿಮಾನಿ ದೇವತೆಗಳು ಇರುವಾಗಲೇನೆ ಕಾಮಃ, ಆ ಕಾಮನು ವರದಿಂದಾಗಿ ವರಬಲದಿಂದಾಗಿ ಚಕ್ರತ್ವಂ ತತ್ಶಬ್ದ ವಾಚ್ಯತ್ವಂ ತದ್ ಅಭಿಮಾನಿತ್ವಂ. ನೋಡಿ, ಒಂದು ಸಂಶಯ ಬರುತ್ತೆ. ಒಂದು ಸ್ಥಾನದಲ್ಲಿ ಒಬ್ಬರು ಕುಳಿತಾಗ ಆ ಸ್ಥಾನಕ್ಕೆ ಇನ್ನೊಬ್ಬರನ್ನು ಹೇಗೆ ನೇಮನ ಮಾಡಲಿಕ್ಕೆ ಸಾಧ್ಯ? ಈಗ ಚಕ್ರಕ್ಕೆ ಅಭಿಮಾನಿಯಾಗಿ ದುರ್ಗಾದೇವಿ ಇರುವಾಗ ಆ ಚಕ್ರಕ್ಕೆ ಅಭಿಮಾನಿಯಾಗಿ ಕಾಮ ಹೇಗೆ ಬರ್ಲಿಕ್ಕೆ ಸಾಧ್ಯ ಅಂದರೆ ವಿಶೇಷವಾಗಿ ವರದ ಬಲದಿಂದಾಗಿ ಅವನು ಕಾಮ ಆ ಚಕ್ರಾಯುಧಕ್ಕೆ ಅಭಿಮಾನಿ ಆಗ್ತಾನೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಈ ಅನಿರುದ್ಧ ಯಾರು ಅಂತಂದರೆ ತತ್ಸೂನು ತಾಮಾಪಚಸೋ ನಿರುದ್ಧೋ. ಈ ಅನಿರುದ್ಧ ಅಂತ ನಾವು ಯಾರು ಕೇಳ್ತೀವಲ್ಲ, ಬ್ರಹ್ಮೋದ್ಭವ ಸಹ ಅನಿರುದ್ಧ. ಈ ಭಗವಂತ ಬ್ರಹ್ಮನಿಂದ ಹುಟ್ಟಿರ್ತಕ್ಕಂತಹ ಎಲ್ಲ ಪುರುಷರಿಗೆ ಅಭಿಮಾನಿಯಾದಂತಹ ಪಾಂಚಜನ್ಯ ಶಂಕಕ್ಕೆ ಅಭಿಮಾನಿಯಾದಂತಹ ಯಾವ ಅನಿರುದ್ಧ ಇದ್ದಾನೋ ಆ ಅನಿರುದ್ಧ ಇವನು ಕಾಮನಿಗೆ ಮಗನಾಗಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ತತ್ಸೂನು ತಾಮಾಪಚಸೋ ನಿರುದ್ಧೋ ಬ್ರಹ್ಮೋದ್ಭವ ಶಂಕತನು ಪುಮಾತ್ಮ. ಪುಮಾತ್ಮ ಅಂತಂದರೆ ಪುರುಷ ಜೀವಕ್ಕೆ ಅಭಿಮಾನಿಯಾದಂತಹ, ಶಂಕತನು ಶಂಕಕ್ಕೆ ಅಭಿಮಾನಿಯಾದಂತಹ ಅನಿರುದ್ಧ. ಅನಿರುದ್ಧ ಶಂಕನಾಮ, ಶಂಕಕ್ಕೆ ಅಭಿಮಾನಿಯಾದಂತಹ ಯಾವ ಅನಿರುದ್ಧ ಇದ್ದಾನೋ ಆ ಅನಿರುದ್ಧ ಕಾಮನಿಗೆ ಮಗನಾಗಿ ಹುಟ್ಟುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ತಾವೇವ ಜಾತೋ ಭರತಶ್ಚ ನಾಮ್ನಾ ಶತ್ರುಘ್ನ ಇತ್ಯೇಷ ಚ ರಾಮತೋನು ಪೂರ್ವಂ ಸುಮಿತ್ರಾ ತನಯಶ್ಚ ಶೇಷಃ ಸ ಲಕ್ಷ್ಮಣೋ ನಾಮ ರಘುತ್ತಮಾತನು. ನೋಡ್ರಿ, ಈ ಪ್ರದ್ಯುಮ್ನ ಹಾಗೂ ಅನಿರುದ್ಧ. ಕಾಮ ಅಂದರೆ ಯಾರು?
ಮತ್ತೆ ಪ್ರದ್ಯುಮ್ನ, ಆ ಪ್ರದ್ಯುಮ್ನೇ ಕಾಮ, ಅವನ ಮಗನಾಗಿ ಅನಿರುದ್ಧ ಹುಟ್ಟಿದ ಅಂತ ಹಿಂದೆ ಹೇಳಿದರು. ಹೀಗೆ ಪ್ರದ್ಯುಮ್ನ ಹಾಗೂ ಅನಿರುದ್ಧರೇ ಅವ್ರೇನು ಮಾಡ್ತಾರೆ ಅಂತ ಭರತ ಹಾಗೂ ಶತ್ರುಘ್ನರಾಗಿ ಅವರು ಅವತಾರ ಮಾಡ್ತಾರೆ. ಮತ್ತೆ ಶೇಷ ಇವನು ಸಶೇಷ ರಘುತ್ತಮಾತ್ ಅನು ಅನಂತರಂ, ಅದಾದ ಮೇಲೆ ಯಾರು ಶೇಷದೇವರು ಅವರು ರಾಮದೇವರ ನಂತರದಲ್ಲಿ ಶೇಷದೇವರು ಲಕ್ಷ್ಮಣನಾಗಿ ಸುಮಿತ್ರನ ಮಗನಾಗಿ ರಾಮದೇವರ ನಂತರದಲ್ಲಿ ಹುಟ್ಟುತ್ತಾರೆ ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಪೂರ್ವಂ ಸುಮಿತ್ರ ತನಯಶ್ಚ ಶೇಷ ಸಲಕ್ಷ್ಮಣೋ ನಾಮ ರಘುತ್ತಮಾದನು. ನಂತರಂ ರಘುತ್ತಮಾತ ಅನಂತರಂ ರಾಮದೇವರ ನಂತರದಲ್ಲಿ ಪೂರ್ವಂ ಭರತ ಶತ್ರುಘ್ನಾಭ್ಯಾಂ ಪೂರ್ವಂ ಭರತ ಶತ್ರುಘ್ನರ ಪೂರ್ವದಲ್ಲಿ ಸುಮಿತ್ರಾ ತನಯ ಲಕ್ಷ್ಮಣ ಬಭೂವ, ಸುಮಿತ್ರ ಮಗನಾಗಿ ಲಕ್ಷ್ಮಣ ಹುಟ್ಟುತ್ತಾನೆ ಎಂಬುವಂತಹ ವಿಚಾರವನ್ನು ಹೇಳ್ತಾರೆ. ಇಲ್ಲಿ ಎರಡು ಮೂರು ಗೊಂದಲ ಅನ್ನೋಕ್ಕಿಂತ ಯಾರು ಶ್ರೇಷ್ಠರು ಅಂತ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರಲ್ಲಿ ರಾಮದೇವರನ್ನು ಬಿಟ್ಟುಬಿಡ್ರಿ, ರಾಮದೇವರನ್ನು ಬಿಟ್ಟು ಲಕ್ಷ್ಮಣ ಭರತರಲ್ಲಿ ಯಾರು ಶ್ರೇಷ್ಠರು, ಭರತ ಶ್ರೇಷ್ಠನೋ ಅಥವಾ ಲಕ್ಷ್ಮಣ ಶ್ರೇಷ್ಠನೋ ಎನ್ನುವಂತಹ ವಿಚಾರಗಳಿದೆ. ಇಲ್ಲಿ ಶ್ರೀಮದಾಚಾರ್ಯರು ಲಕ್ಷ್ಮಣ ಅಂದರೆ ಭರತ ಶತ್ರುಘ್ನಾಭ್ಯಾಂ ಪೂರ್ವ, ಭರತ ಶತ್ರುಘ್ನರಕ್ಕಿಂತ ಪೂರ್ವದಲ್ಲಿ ರಾಮದೇವರ ನಂತರದಲ್ಲಿ ಸುಮಿತ್ರ ಮಗನಾದಂತಹ ಲಕ್ಷ್ಮಣ ಹುಟ್ಟಿದ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಹೀಗಾಗಿ ಇಲ್ಲಿ ಎರಡು ರೀತಿಯಾದಂತಹ ಸಂಶಯಗಳು. ಯಾಕೆ ಅಂತಂದರೆ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಹೀಗೆ ಆರ್ಡರ್ ವೈಸ್ ಬರುತ್ತೆ. ಹಾಗಾದರೆ ಯಾಕೆ ಹೀಗೆ ಹೇಳಿದ್ರು ಅಂತಂದರೆ ಇಲ್ಲಿ ಎರಡು ರೀತಿಯಾಗಿ ನಾವು ವಿಚಾರ ಮಾಡಬೇಕಾಗತ್ತೆ. ರಾಮದೇವರು ವನವಾಸಕ್ಕೆ ಹೊರಟಾಗ ರಾಮದೇವರ ವನವಾಸಕ್ಕೆ ಹೊರಟ ತಕ್ಷಣದಲ್ಲೇನೆ ಮುಂದೆ ರಾಜ್ಯ ಯಾರಿಗೆ ಕೊಡಬೇಕು ಅಂತ ವಿಚಾರ ಮಾಡಿದ್ರು, ಭರತನಿಗೆ ಕೊಡಬೇಕು ಅಂತ ವಿಚಾರ ಮಾಡಿದ್ರು. ರಾಮದೇವರ ನಂತರದಲ್ಲಿ ಹುಟ್ಟಿದವನು ಭರತ ಅನ್ನೋದಕ್ಕೋಸ್ಕರವಾಗಿಯೇ ಭರತನಿಗೆ ರಾಜ್ಯಭಾರವನ್ನು ಕೊಡೋಣ ಅಂತ ವಿಚಾರ ಮಾಡ್ತಾರೆ ಹೊರತು ಲಕ್ಷ್ಮಣನಿಗೆ ಕೊಡಬೇಕು ಅಂತ ವಿಚಾರ ಮಾಡುವುದಿಲ್ಲ. ಹೀಗಾಗಿ ಆ ಒಂದು ವಿಚಾರದಲ್ಲಿ ನೋಡಿದಾಗ ರಾಮ ಆದ ಮೇಲೆ ಭರತ, ಅದಾದಮೇಲೆ ಲಕ್ಷ್ಮಣ ಶತ್ರುಘ್ನರು ಬರ್ತಾರೆ ಅನ್ನುವಂತಹ ಒಂದು ವಿಚಾರ. ಇಲ್ಲ ಅಂತಾದರೆ ಈ ಇನ್ನೊಂದು ರೀತಿಯಾಗಿ ಹೇಳ್ತಾರೆ, ಈ ದಶರಥ ರಾಜನಿಗೆ ಪಾಯಸವನ್ನು ಪ್ರಸಾದವಾಗಿ ಕೊಡ್ತಾರೆ. ಪಾಯಸವನ್ನು ಪ್ರಸಾದವಾಗಿ ಕೊಟ್ಟಾಗ ಅದರಲ್ಲಿ ಒಂದು ಭಾಗವನ್ನು ಕೌಸಲ್ಯಗೆ ಕೊಡ್ತಾನೆ, ಅದಾದ ಮೇಲೆ ಕೈಕೇಯಿಗೆ ಕೊಡ್ತಾರೆ, ಅದಾದ ಮೇಲೆ ಸುಮಿತ್ರೆಗೆ ಕೊಡ್ತಾರೆ ಅಂತ ವಿಚಾರ. ಅಂದರೆ ಕೌಸಲ್ಯ, ಸುಮಿತ್ರ, ಕೈಕೇಯಿ ಮತ್ತು ಸುಮಿತ್ರ. ಕೌಸಲ್ಯಾಗ ಕೊಟ್ಟಾಗ ಆ ಕೌಸಲ್ಯದಿಂದ ಹುಟ್ಟಿದವರು ರಾಮದೇವರು, ಅದಾದ ಮೇಲೆ ಸುಮಿತ್ರೆ ಕೊಡ್ತಾರೆ, ಅದಾದ ಮೇಲೆ ಕೈಕೇಯಿ ಕೊಡ್ತಾರೆ, ಮತ್ತೆ ಅದಾದಮೇಲೆ ಸುಮಿತ್ರೆ ಕೊಡ್ತಾರೆ ಅಂತ ಹೀಗೆ ಆ ಒಂದು ವಿಚಾರ ಮಾಡಿದಾಗ ಅಲ್ಲಿ ಏನಪ್ಪ ಅಂತಂದರೆ ಲಕ್ಷ್ಮಣನ ಶ್ರೇಷ್ಠ ಅಂತ ಆಗತ್ತೆ. ರಾಮದೇವರು, ಅದಾದಮೇಲೆ ಸುಮಿತ್ರನ ಮಗನಾದಂತಹ ಲಕ್ಷ್ಮಣ, ಅದಾದಮೇಲೆ ಕೈಕೇಯಿ ಕೊಡ್ತಾರೆ, ಆ ಕೈಕೇಯಿಯಿಂದ ಶತ್ರುಘ್ನ ಹುಡ್ತಾನೆ, ಮತ್ತೆ ಇನ್ನೊಂದು ಭಾಗ ಉಳಿದಿರುತ್ತೆ, ಮತ್ತೆ ಅದಂತ ಸುಮಿತ್ರೆ ಕೊಡ್ತಾರೆ, ಆವಾಗ ಭರತ ಹುಡ್ತಾನೆ. ಈ ವಿಚಾರ ನೋಡಿದಾಗ ಪಾಯಸವನ್ನು ಭಾಗ ಹಂಚಿಸಿ ಕೊಡುವ ಮೂಲಕವಾಗಿ ನೋಡಿದಾಗ ಲಕ್ಷ್ಮಣ ಶ್ರೇಷ್ಠ ಅನಿಸುತ್ತೆ. ರಾಜ್ಯಭಾರವನ್ನು ಕೊಡುವಂತಹ ಪ್ರಸಂಗದ ಆಲೋಚನೆ ಮಾಡಿದಾಗ ಭರತನಿಗೆ ಕೊಡಬೇಕು ಅಂತ ವಿಚಾರ ಮಾಡಿದಾಗ ಲಕ್ಷ್ಮಣ ಭರತನಿಗೆ ಚಿಕ್ಕವ ಅನ್ನುವಂತಹ ವಿಚಾರ ಬರುತ್ತೆ. ಅಂತೂ ಇಲ್ಲಿ ಶ್ರೀಮದಾಚಾರ್ಯರು ಇಲ್ಲಿ ಹೇಳೋದೇನಪ್ಪ ಅಂತಂದರೆ ಸುಮಿತ್ರಾತನಯ ಶೇಷ ಅವನು ಶತ್ರುಘ್ನ ಹಾಗೂ ಭರತರಕ್ಕಿಂತ ಪೂರ್ವದಲ್ಲಿ ಹುಟ್ಟಿದವರು ಎಂಬುವಂತಹ ವಿಚಾರವನ್ನು ಹೇಳ್ತಾರೆ. ಈ ವಿಚಾರ ಸ್ವಲ್ಪ ಬಹಳ ಅನೇಕ ಈ ಗ್ರಂಥಗಳನ್ನು ಪುರಾಣಗಳನ್ನು ನೋಡಿ ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತ. ಅಂತೂ ಎರಡೂ ರೀತಿಯಾಗಿ ತಿಳಿದುಕೊಂಡ್ರೆ ತಪ್ಪಿಲ್ಲ. ಮುಂದೆ ಕೌಸಲ್ಯಕಾ ಪುತ್ರ ಉರುಕ್ರಮೋಸೌ ಏಕಸ್ಥಥೈಕೋ ಭರತಸ್ಯ ಮಾತುಃ ಉಭೌ ಸುಮಿತ್ರಾ ತನಯೋ ನೃಪಸ್ಯ ಚತ್ವಾರ ಏತೆ ಹ್ಯಮರೋತ್ತಮ ಸುತಾಃ. ಇಲ್ಲಿ ರಾಮದೇವರು ಕೌಸಲ್ಯಕಾ ಪುತ್ರ ಉರುಕ್ರಮ, ಕೌಸಲ್ಯ ಪುತ್ರ ಮಗನಾದ ಉರುಕ್ರಮನಾದ ಪರಾಕ್ರಮಣ ಅಂತ
ರಾಮ ಇವನು ಕೌಸಲ್ಯ ಪುತ್ರ. ಕೌಸಲ್ಯ ಒಬ್ಬ ಮಗ ಯಾರು? ರಾಮ. ಕೌಸಲ್ಯಕ ಪುತ್ರ ಉರುಕ್ರಮ ಅಸೌ ಏಕಃ. ಉರುಕ್ರಮನಾದ ಒಬ್ಬನೇ ಅವನು ಯಾರು? ರಾಮ, ಅವನು ಒಬ್ಬನೇ. ತಥೈಕೋ ಭರತಸ್ಯ ಮಾತು. ಅದಾದ ಮೇಲೆ ಭರತಸ್ಯ ಮಾತು, ಭರತನಿಗೆ ತಾಯಿಯಾದಂತಹ ಕೈಕೇಯಿ ಇವನು ಕೈಕೇಯಿಗೆ ಒಬ್ಬನೇ ಮಗ ಭರತ. ಏಕೋ ಭರತ. ಇನ್ನು ಸುಮಿತ್ರಾ ತನಯ ಉಭೌ, ಸುಮಿತ್ರಾಗಿ ಇಬ್ಬರು ಮಕ್ಕಳು ಯಾರು ಅಂದ್ರೆ ಲಕ್ಷ್ಮಣ ಹಾಗೂ ಶತ್ರುಘ್ನ ಅಂತ. ಹೀಗೆ ಮಾತೃಶ್ವೇಕ ಯೇಷು ಉಕ್ತ. ಇಲ್ಲಿ ಹೀಗೆ ನಾಲ್ವರು ಎಲ್ಲರೂ ಕೂಡ ಇವರು ಏನಪ್ಪ ಅಂತಂದ್ರೆ ದೇವತೆಗಳು, ದೇವತೆ ಉತ್ತಮರಾವು ಭಗವಂತ ಇವರೆಲ್ಲರೂ ಕೂಡ ದಶರಥನ ಮಕ್ಕಳು ಎಂಬುದಾಗಿ ಹೇಳ್ತಾರೆ. ಅಮರೋತ್ತಮಾಹ ದೇವೋತ್ತಮಾಹ ನೃಪಸ್ಯ ಚತ್ವಾರಃ ಸುತಾಹ. ಈ ಎಲ್ಲ 4 ಜನರು ಕೂಡ ಸಾಕ್ಷಾತ್ ದೇವತೆಗಳೇ. ಅವರು ಈ 4 ಜನರು ಕೂಡ ಈ ಕೌಸಲ್ಯ, ಸುಮಿತ್ರ, ಕೈಕೇಯಿಯಿಂದ ಹುಟ್ಟಿದವರು ಎನ್ನುವಂತಹ ವಿಚಾರವನ್ನು ಹೇಳ್ತಾರೆ. ಸಂಕರ್ಷಣಾದ್ಯೈಸ್ತ್ರಿಭಿರೇವ ರೂಪೇ ಆವಿಷ್ಟ ಆಸೀತ್ ತ್ರಿಶ್ರುತೇಷು ವಿಷ್ಣು ಇಂದ್ರೋಂಗದೇ ಚೈವ ತಥೋಂಗದೋ ಹಿ ಬಲಿ ನಿತಾಂತಂ ಸ ಬಭೂವ ಶಶ್ವತ್. ಈ ಭಗವಂತನ ಸಂಕರ್ಷಣಾದ್ಯೈಸ್ತ್ರಿಭಿರೇವ ರೂಪೈ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಈ 3 ರೂಪಗಳಿಂದ ಕ್ರಮವಾಗಿ ಲಕ್ಷ್ಮಣ, ಭರತ, ಶತ್ರುಘ್ನ ಈ 3ರಲ್ಲಿ ಭಗವಂತ ವಿಶೇಷವಾದಂತಹ ಸನ್ನಿಧಾನ ಅಂತಲೂ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಅಂಗದನಲ್ಲಿ ಈ ಯಾರು ವಾಲಿಪುತ್ರನ ಅಂತ ಅಂಗದ ಅಂತ ಏನು ಹೇಳಿದವಲ್ಲ, ಆ ಅಂಗದನಲ್ಲಿ ವಿಶೇಷವಾಗಿ ಇಂದ್ರದೇವರ ಅಂಶ ಅಂತನೂ ಇದೆ ಎಂಬುದಾಗಿ ಹೇಳ್ತಾರೆ. ಇಂದ್ರ ಅಂಗದೇ ಆವಿಷ್ಟ ತತಃ ಇಂದ್ರಾವೇಶಾತ್ ಸಹ ಅಂಗದ ಎಂಬುದಾಗಿ ಹೇಳ್ತಾರೆ. ಇಂದ್ರದೇವರ ಅಂಗದಲ್ಲಿ ವಿಶೇಷವಾದಂಥ ಇಂದ್ರದೇವರ ಆವಿಷ್ಟ ಇದೆ. ಅದರಿಂದಾಗಿ ಅಂಗದ ಬಹಳ ಬಲಿಷ್ಠ ಅಂತ ಹೇಳ್ತಾರೆ. ಅಂಗದ ಬಹಳ ಬಲಿಷ್ಠ ಯಾಕೆ ಅಂತಂದ್ರೆ ಇಂದ್ರೋಂಗದೇ ಚೈವ ತಥೋಂಗದೋ ಹಿ ಬಲಿ ನಿತಾಂತಂ ಸಬಭೂವ ಶಶ್ವತ್. ಅವನು ಬಲಿಷ್ಠ ಅಂತ ಆಗ್ಲಿಕ್ಕೆ ಯಾಕೆ ಅಂತಂದ್ರೆ ಅವರಲ್ಲಿ ವಿಶೇಷವಾಗಿ ಇಂದ್ರದೇವರ ಆವೇಶ ಇದೆ. ರಾಮ ಸ್ವಯಂ ಸಾಕ್ಷಾತ್ ನಾರಾಯಣ ರೂಪಿ, ಹೀಗಾಗಿ ಅಲ್ಲಿ ಯಾವ ಆವೇಶ ಇಲ್ಲ. ಲಕ್ಷ್ಮಣ, ಭರತ, ಶತ್ರುಘ್ನಲ್ಲಿ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಹೀಗೆ ಅವರ ಆವೇಶ ಅಂತೂ ಇದೆ. ಅಂಗದನಲ್ಲಿ ಇಂದ್ರದೇವರ ಆವೇಶ ಅಂತೂ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭರತನನ್ನು ಸಾಕ್ಷಾತ್ ವಿಷ್ಣು ದಶಶ್ಚತುರ್ಭಾಗ ಅಂತ ಅಂದರೆ ಸಾಕ್ಷಾತ್ ವಿಷ್ಣೋಶ್ಚತುರ್ಭಾಗ. ಭರತನಲ್ಲಿ ಭಗವಂತನ ಆವೇಶ ಎಷ್ಟು ಅಂತಂದರೆ ದೇವರ ಸನ್ನಿಧಾನ ವಿಷ್ಣೋ ಚತುರ್ಭಾಗ, ದೇವರ 4ನೇ 1 ಭಾಗ ಭರತನಲ್ಲಿ ಇದೆ. ಲಕ್ಷ್ಮಣ ಹಾಗೂ ಶತ್ರುಘ್ನಲ್ಲಿ ದೇವರ ಅರ್ಧ ಭಾಗ ಸನ್ನಿಧಾನ ಅಂತ ಅವರಲ್ಲಿ ಇದೆ ಎಂಬುದಾಗಿ ವಾಲ್ಮೀಕಿ ರಾಮಾಯಣ ಹೇಳ್ತಾ ಇದೆ. ಅಂತೂ ಭರತ, ಶತ್ರುಘ್ನ, ಲಕ್ಷ್ಮಣರಲ್ಲಿ ವಿಶೇಷವಾಗಿ ದೇವರ ಸನ್ನಿಧಾನ ಅಂತೂ ಇದ್ದೇ ಇದೆ. ಅದಕ್ಕೇನೆ ಏನ್ಯೇಚ ಭೂಪಾ ಕೃತವೀರ್ಯಜಾದ್ಯಾ ಬಲಾಧಿಕಾ ಸಂತಿ ಸಹಸ್ರಶೋಪಿ ಸರ್ವೇ ಹರೇ ಸನ್ನಿಧಿಭಾವಯುಕ್ತಾ ಧರ್ಮ ಪ್ರಧಾನ ಚ ಗುಣಃ ಪ್ರಧಾನ. ಅದಕ್ಕೆ ಯಾರ ಬೇರೆ ಬೇರೆ ಕಾರ್ತವೀರ್ಯಾದ ಮೊದಲಾದಂತಹ ರಾಜರು ಅಂತಿದ್ದಾರೆ, ಅವರು ಬಲಾಧಿಕ ಸಂತಿ ಸಹಸ್ರಶೋಪಿ, ಅವರು ಭಾರೀ ಬಲಿಷ್ಠರಾಗಿರ್ತಾರೆ, ಭಾರೀ ಪರಾಕ್ರಮಲಾಗಿರ್ತಾರೆ. ಸಹಸ್ರಶೋಪಿ ಸಹಸ್ರಶಃ ಬಲಾಧಿಕಾ ಧರ್ಮಪ್ರಧಾನ ಗುಣಪ್ರಧಾನ. ನೋಡ್ರಿ, ಕಾರ್ತವೀರ್ಯಾರ್ಜನೆ ಮೊದಲಾದಂತಹ ಭಾರಿ ರಾಜರಲ್ಲಿ ಅಧಿಕರಾಗಿರ್ತಾರೆ, ಶಕ್ತಿಯಲ್ಲಿ ಅಧಿಕರಾಗಿರ್ತಾರೆ, ಗುಣದಲ್ಲಿ ಅಧಿಕರಾಗಿರ್ತಾರೆ, ಧರ್ಮದಲ್ಲಿ ಅಧಿಕರಾಗಿರ್ತಾರೆ. ಸಹಸ್ರಾರ್ಜುನಾದ್ಯಾಹ ಕೃತವೀರ್ಯಚಾದ್ಯಾಹ ಸಹಸ್ರಾರ್ಜುನಾದ್ಯಾಹ ಸಂತಿ ತೇ ಸರ್ವೇ ಹರಿಹಿ. ಅಂತಹ ಅವರಲ್ಲಿ ಸಾಮರ್ಥ್ಯ ಹೇಗೆ ಬಂತು? ಒಬ್ಬ ರಾಜನಲ್ಲಿ ಭಾರೀ ಪರಾಕ್ರಮಿ, ಭಾರೀ ಶಕ್ತಿ, ಭಾರೀ ಗುಣಗಳು, ಭಾರೀ ಧರ್ಮ ಇದೆಲ್ಲ ಬರುತ್ತೆ ಅಂತಂದ್ರೆ ಕೇವಲ ಸರ್ವೇ ಹರೇ ಸನ್ನಿಧಿ ಭಾವಯುಕ್ತ ಧರ್ಮ ಪ್ರಧಾನಾಶ ಗುಣಃ ಪ್ರಧಾನ. ಒಬ್ಬ ಉತ್ತಮ ಭಾಗವತಾದಿ ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ ಒಬ್ಬ ಉತ್ತಮನಾದಂತಹ ರಾಜರನ್ನ, ಅವರ ಇತಿಹಾಸಗಳನ್ನ, ಅವರ ಕಥೆಗಳನ್ನ ಕೇಳಿದಾಗ, ಅವರ ಪರಾಕ್ರಮವನ್ನು ನೋಡಿದಾಗ ಇದು ಹೇಗೆ ಸಾಧ್ಯ, ಒಬ್ಬ ರಾಜನಾಗಿ ಅವನಿಗೆ ಹೇಗೆ ಇಷ್ಟು ಸಾಧ್ಯ ಅಂತ ಆಲೋಚನೆ ಮಾಡಿದಾಗ
ಶ್ರೀವದಾಸರು ಹೇಳ್ತಾರೆ ಅವನಲ್ಲಿ ಅಂತಹ ಸಾಮರ್ಥ್ಯ ಇದೆ, ಅಂತಹ ಶಕ್ತಿ ಇದೆ, ಅಂತಹ ಗುಣಗಳಿದೆ ಅಂತಂದರೆ ಸನ್ನಿಧಿ ಹರೇ ಸನ್ನಿಧಿ ಭಾವಯುಕ್ತ. ಅಲ್ಲಿ ನೀವು ಒಂದೇ ತಿಳ್ಕೊಳ್ಬೇಕು, ಭಗವಂತನ ವಿಶೇಷವಾದಂತಹ ಸನ್ನಿಧಾನ ಇದ್ದಾಗ ಮಾತ್ರ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಹೇಗೆ ಕಾರ್ತವೀರ್ಯಾರ್ಜನೆ ಮೊದಲಾದಂತಹ ರಾಜರು ಅಂತ ಹಿಡಿದು ಈ ಭರತ ಶತ್ರುಘ್ನಾದಿಗಳಲ್ಲಿಯೂ ಕೂಡ, ಮಹಾಭಾರತದ ಎಲ್ಲ ಪುರಾಣ ಇತಿಹಾಸಗಳಲ್ಲಿಯೂ ಕೂಡ, ಅರ್ಜುನಾದಿ ಪಂಚಪಾಂಡವರಲ್ಲಿ ಎಲ್ಲ, ಅಶ್ವತ್ಥಾಮ ಯಾರು ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಎಲ್ಲರಲ್ಲಿಯೂ ಕೂಡ ವಿಶೇಷವಾಗಿ ಭಗವಂತರ ಒಂದು ವಿಶೇಷ, ಎಲ್ಲರಲ್ಲಿ ದೇವರಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದರಲ್ಲಿಯೂ ಕೂಡ ವಿಶೇಷವಂತಹ ಸನ್ನಿಧಾನ ಇದ್ದಾಗ ಮಾತ್ರ ಅವರಲ್ಲಿ ಅಂತಹ ಸಾಮರ್ಥ್ಯ ಬರಲಿಕ್ಕೆ ಸಾಧ್ಯ. ಸ್ವಯಂ ರಮಾಸೀರತ ಏವ ಜಾತ ಸೀತೇತಿ ರಾಮಾರ್ಥ ಮನೋಪಮಾಯ ವಿದೇಹರಾಜಸ್ಯ ಹಿ ಯಜ್ಞಭೂಪೋ ಸುತೇತಿ ತಸ್ಸೀವ ತತಸ್ತು ಸಾಭೂತ. ಲಕ್ಷ್ಮೀದೇವಿಯ ಸೀತಾದೇವಿಯ ಪ್ರಾದುರ್ಭಾವವನ್ನು ಹೇಳ್ತಾರೆ. ಸ್ವಯಂ ರಮಾದೇವಿನೇ ಶ್ರೀದೇವಿ, ರಾಮದೇವರ ಸೇವೆಗಾಗಿ ಶ್ರೀದೇವಿನೇ ತಾನು ಜನಕರಾಜನ, ಈ ಜನಕರಾಜ ಯಜ್ಞದ ಭೂಮಿಯನ್ನು ತಾನು ತೋಡುವಾಗ ಅಲ್ಲೇ ಪ್ರಾದುರ್ಭಾವಳಾಗ್ತಾಳೆ. ಆ ಪ್ರಾದುರ್ಭಾವಳಾದ ಕಾರಣ ಸ್ವಯಂ ರಮಾ ಸೀರತ ಏವ ಜಾತ ಸೀತೇತಿ ರಾಮಾರತ್ತ ರಮೋಪಮಾಯ ವಿದೇಹರಾಜಸ್ಯ ಹಿ ಯಜ್ಞಭೂ. ವಿದೇಹರಾಜನ ಅಂತಹ ಜನಕರಾಜ, ಆ ಜನಕರಾಜ ಯಜ್ಞಭೂಮು, ಯಜ್ಞವನ್ನು ಏನು ಮಾಡಬೇಕು, ಆ ಯಜ್ಞಭೂಮಿಯನ್ನು ಯಜ್ಞಕ್ಕೋಸ್ಕರವಾಗಿ ಯಜ್ಞವನ್ನು ಮಾಡಬೇಕು ಅಂತಾದರೆ ಭೂಶುದ್ಧಿಯನ್ನು ಮಾಡಬೇಕು. ಆ ಭೂಮಿಯನ್ನು ಶುದ್ಧ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ, ಸಂತಾನಕ್ಕೋಸ್ಕರವಾಗಿ ಯಜ್ಞ ಮಾಡಬೇಕು ಅಂತ ಹೊರಟಿರ್ತಾನೆ. ಆ ಯಜ್ಞ ಮಾಡುವಂತಹ ಸ್ಥಳ ಶುದ್ಧವಾಗಿರಬೇಕು. ಶುದ್ಧವಾಗಿರಬೇಕು ಅಂತಂದರೆ ಮೇಲಿಂದ ಮಾತ್ರ ಕಸಗಳು ಶುದ್ಧ ಮಾಡೋದಲ್ಲ, ಭೂಮಿಯನ್ನು ಅಗದು ತೋಡಿ ಅಲ್ಲಿ ಏನೋ ಅಸ್ಥಿ ಮಜ್ಜ ಮಾಂಸ ಏನಾದರೂ ಸತ್ತು ಬಿದ್ದಿರತ್ತೆ ಅದೆಲ್ಲವನ್ನು ಕೂಡ ತೆಗೆದು ಶುದ್ಧ ಮಾಡಬೇಕು. ಆ ರೀತಿಯ ಶುದ್ಧ ಮಾಡಬೇಕು ಅಂತ ಜನಕರಾಜ ಹೊರಟು ಆ ಭೂಮಿಯನ್ನು ಅಗದು ತೋಡಿದಾಗ ಆ ನೇಗಿಲು, ಭೂಮಿಯನ್ನು ತೋಡುವಂಥ ನೇಗಿಲು, ಆ ನೇಗಿಲಿಗೆ ಸಾಲಾಗಿ ಅದು ತೋಡುವಾಗ ಬಂದಿರತ್ತೆ ಯಾವ ಆ ಲಕ್ಷ್ಮೀದೇವಿ. ಅದರಿಂದಾಗಿ ಅದಕ್ಕೆ ಹೇಳ್ತಾರೆ ಸಂಸ್ಕೃತದಲ್ಲಿ ಸೀರತ ಏವ ಜಾತ ಸೀತ. ಆ ನೇಗಿಲಿನಿಂದಾಗಿ ಚೆನ್ನಾಗಿ ಅಗಿಯುವಾಗ ಅದರಿಂದಾಗಿ ಬಂದವಳು ಸೀರತ ಇತಿ ಸೀತಾ, ಆದ್ದರಿಂದ ಅವಳು ಸೀತಾ ಅಂತ ಕರೀತಾರೆ. ಜನಕರಾಜನಿಗೆ ಅವಳು ಸಿಕ್ಕ ಕಾರಣ ಜಾನಕಿ ಅಂತ ಕರೀತಾರೆ. ಹೀಗೆ ಅನೇಕ ಹೆಸರಿನಿಂದಾಗಿ ಸ್ವಯಂ ತಾನು ಲಕ್ಷ್ಮೀದೇವಿನೇ ರಾಮದೇವರ ಸೇವೆಗಾಗಿ ಸೀತೆಯಾಗಿ ಜಾನಕಿಯಾಗಿ ಅವತಾರ ಮಾಡ್ತಾಳೆ. ಇತ್ಯಾದಿ ಕಲ್ಪೋತಿತ ಏಷ ಸರ್ಗೋ ಮಯಾ ಸಮಸ್ಥಾಗಮನಿರ್ಣಯೇನ ಸಹ ಅನುಸರ್ಗ ಕಥಿತೋತ್ರ ಪೂರ್ವೋ ಯೋ ಯೋ ಗುಣೈರ್ನಿತ್ಯಮಸೋವರೋಹಿ. ಹೀಗೆ ಇತ್ಯಾದಿ ಕಲ್ಪೋತ್ಥಿತ ಏವ ಸರ್ಗೋ, ಹೀಗೆ ಆದಿಕಲ್ಪದಲ್ಲಿ ನಡೆದಿರತಕ್ಕಂತಹ ಸರ್ಗ, ಅದಾದ ಮೇಲೆ ಅನುಸರ್ಗ, ಎಲ್ಲವನ್ನೂ ಕೂಡ ಎಲ್ಲ ಶಾಸ್ತ್ರಗಳಲ್ಲಿ ನಿರ್ಣಿತವಾದ್ದನ್ನೇ ನಾನು ಇಲ್ಲಿ ಹೇಳಿದ್ದೇನೆ ಎಂದು ಶ್ರೀಮದಾಚಾರ್ಯ. ಇತ್ಯಾದಿ ಕಲ್ಪೋತಿತ ಏಷ ಸರ್ಗ ಮಯಾ ಸಮಸ್ಥಾಗಮ ನಿರ್ಣಯೇನ. ಈ ಸರ್ಗ ಅನುಸರ್ಗ ಅಂತ ಏನು ಬ್ರಹ್ಮಾಂಡಾಂತರ್ಗತಃ ಅನುಸರ್ಗ ಬ್ರಹ್ಮಾಂಡಾಂತಹ ಸೃಷ್ಟಿಯ ಸಹಿತ. ಈ ಬ್ರಹ್ಮಾಂಡದ ಹೊರಗೆ ಸೃಷ್ಟಿ ಯಾವುದು ಭಗವಂತನ ತತ್ವ ಸೃಷ್ಟಿ, ಅದು ಸರ್ಗ ಅಂತ ಅನಿಸ್ಕೊಳ್ಳುತ್ತೆ. ಬ್ರಹ್ಮಾಂಡದ ಒಳಗೆ ನಡೆಯುವಂತಹ ಯಾವ ಸೃಷ್ಟಿ ಇದೆ ಅದು ಅನುಸರ್ಗ. ಸರ್ಗ ಹಾಗೂ ಅನುಸರ್ಗ ಈ ಎಲ್ಲವೂ ಕೂಡ ನಾನೇನು ಹೇಳ್ತಾ ಇದ್ದೀನಲ್ಲ, ಇದೆಲ್ಲವೂ ಕೂಡ ಏನೋ ಹರಟೆ ಹೊಡೆಯುತ್ತಾ ಇಲ್ಲ, ಎಲ್ಲ ಆಗಮಗಳಿಂದ ನಿರ್ಣೀತವಾದನ್ನೇ ನಾನು ಹೇಳಿರುವುದು ಎಂಬುದಾಗಿ ಹೇಳ್ತಾ ಸಹ ಅನುಸರ್ಗ ಕಥಿತೋತ್ರ ಪೂರ್ವೋ ಯೋ ಯೋ ಗುಣೈರ್ನಿತ್ಯಮಸೋವರೋಹಿ. ಅಷ್ಟೇ ಅಲ್ಲ, ಇವುಗಳಲ್ಲಿ ಯಾರು ಮೊದಲಿಗೆ ಉಕ್ತರಾಗಿರ್ತಾರೋ ಅವರು ಗುಣದಲ್ಲಿ ಸದಾ ಉತ್ತಮರಾಗಿರ್ತಾರೆ. ನೋಡ್ರಿ, ಪೂರ್ವೋ ಯಹ ಗುಣೈಹಿ ನಿತ್ಯಂ ಅಸೋವರೋಹಿ ಅಂತ ಹೇಳ್ತಾರೆ. ಈ ದೇವರು ಸೃಷ್ಟಿ ಮಾಡಿರ್ತಕ್ಕಂತಹ ತತ್ವ ಸೃಷ್ಟಿಯನ್ನು ಬಿಟ್ಟರು ಬಿಡ್ರಿ, ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ದೇವರು ಮಾಡಿರ್ತಕ್ಕಂತಹ ಸೃಷ್ಟಿ ಅದನ್ನು ಬಿಟ್ಬಿಡ್ರಿ. ಬ್ರಹ್ಮಾಂಡದ ಒಳಗೆ ನಡೆದಿರ್ತಕ್ಕಂತಹ ಯಾವ ಸೃಷ್ಟಿ ಈಗ ಇದೆ, ಅನುಸರ್ಗಗಳಿದೆ, ಈ ಅನುಸರ್ಗದಲ್ಲಿ ಯಾರ್ಯಾರ ಗುಣಗಳು ಅಧಿಕವಾಗಿದೆಯೋ ಅವರು ಉತ್ತಮರು ಎಂಬುದಾಗಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಪಾಶ್ಚಾತ್ಯ ಕಲ್ಪೇಶ್ವಪಿ ಸರ್ಗಭೇದ ಶ್ರುತೋ ಪುರಾಣೇಶ್ವಪಿ ಚಾನ್ಯತೋಕ್ತಾ ನೋತ್ಕರ್ಷಹೇತು ಪ್ರಥಮತ್ವಮೇಷು ವಿಶೇಷವಾಕ್ಯೇರವಗಮ್ಯತೆ ತತ್.
ಅಂದರೆ ಪಾಶ್ಚಾತ್ಯ ಕಲ್ಪೇಶ್ವಪಿ ಸರ್ಗಭೇದಾ. ಪಾಶ್ಚಾತ್ಯ ಕಲ್ಪ ಅಂತಂದರೆ ಹಿಂದಿನ ಕಲ್ಪ, ಮುಂದಿನ ಕಲ್ಪ. ಅಂದರೆ ಈಗ ಬ್ರಹ್ಮಾಂಡದ ಒಳಗಿನ ಸೃಷ್ಟಿ ಅಂತ ಒಂದು, ಇದಕ್ಕಿಂತ ಮೊದಲಿಗೆ ಆದಂತಹ ಸೃಷ್ಟಿ, ಮುಂದೆ ಆಗುವಂತಹ ಸೃಷ್ಟಿ, ಇದೆಲ್ಲವೂ ಕೂಡ ಸರ್ಗಭೇದ. ಸೃಷ್ಟಿಯಲ್ಲಿ ಅನೇಕ ರೀತಿಯಾದಂತಹ ಭೇದಗಳಿದೆ. ಆದ್ದರಿಂದಾಗಿ ಎಲ್ಲ ಸೃಷ್ಟಿಯಲ್ಲಿಯೂ ಕೂಡ ಒಂದೇ ರೀತಿಯಾಗಿ ನೀವು ತಾರತಮ್ಯವನ್ನು ತಗೊಳ್ಳಿಕ್ಕೆ ಬರೋದಿಲ್ಲ. ಅಂದರೆ ಈ ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನು ಬಿಟ್ಟು, ಬ್ರಹ್ಮಾಂಡದನ್ನು ಬಿಟ್ಟು ಹೊರಗಿನ ಸೃಷ್ಟಿ, ಭಗವಂತ ಮಾಡಿರ್ತಕ್ಕಂತಹ ಸೃಷ್ಟಿ, ಇನ್ನು ಬೇರೆ ಬೇರೆ ಸೃಷ್ಟಿಗಳಲ್ಲಿ ನೋಡಿ, ಆದಿ ಸೃಷ್ಟಿ, ಪದ್ಮ ಸೃಷ್ಟಿ, ಬೇರೆ ಬೇರೆ ಎಲ್ಲ ಸೃಷ್ಟಿಗಳು ನಾನಾ ಬಗೆಯಾಗಿದೆ. ಅವುಗಳಲ್ಲಿ ಶ್ರೇಷ್ಠರು ಮೊದಲಿಗೆ ಹುಟ್ಟುತ್ತಾರೆ, ಕನಿಷ್ಠರು ಆಮೇಲೆ ಹುಟ್ಟುತ್ತಾರೆ ಎನ್ನುವಂತಹ ನಿಯಮ ಇಲ್ಲ. ಎಲ್ಲ ಸೃಷ್ಟಿಗಳಲ್ಲಿ ಆ ರೀತಿಯಾದಂತಹ ವಿಚಾರ ಇರೋದಿಲ್ಲ. ಕೇವಲ ಬ್ರಹ್ಮಾಂಡದ ಒಳಗೆ ನಡೆಯುವಂತಹ ಸೃಷ್ಟಿಯಲ್ಲಿ ಮಾತ್ರ ಈ ರೀತಿಯಾದಂತಹ ವಿಚಾರ ಇರುತ್ತೆ. ಅದರಿಂದಾಗಿ ನಾವು ವಿಶೇಷವಾದಂತಹ ಪ್ರಮಾಣೋತ್ಕರ್ಷ ಹೇತು ಪ್ರಥಮತ್ತಮೇಶು ವಿಶೇಷವಾಕ್ಯೈ ಅವಗಮ್ಯತೇತತ್. ಬೇರೆ ಬೇರೆ ಶ್ರುತಿ ಪುರಾಣ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಸೃಷ್ಟಿ ವಿಚಾರಗಳನ್ನು ಹೇಳಲ್ಪಟ್ಟಿದೆ. ಆದ್ದರಿಂದ ಎಲ್ಲ ಸೃಷ್ಟಿ ವಿಚಾರದಲ್ಲಿಯೂ ಕೂಡ ಒಂದೇ ರೀತಿಯಾಗಿದೆ ಅಂತ ತಿಳಿದುಕೊಳ್ಳಬಾರದು. ಸರಿಯಾಗಿ ಪ್ರಮಾಣವನ್ನು ತಿಳಿದುಕೊಂಡು ನಾವು ಸರಿಯಾಗಿ ಪ್ರಮಾಣಗಳನ್ನು ತಿಳಿದುಕೊಂಡು ನಾವು ಮುಂದುವರಿಯಬೇಕು ಎನ್ನುವಂತಹ ವಿಚಾರವನ್ನು ಶ್ರೀಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ನಮ. ಕೇಳಿಸ್ತಾ ಇದೆಯಾ? ಅದು ಏನಾದ್ರು ಪಾಪ ಮೊಬೈಲ್ ಏನಾದ್ರು ಬಿತ್ತು, ಏನು ಗೊತ್ತಾಗ್ಲಿಲ್ಲ. ಇಲ್ಲ, ಪವರ್ ಶಬ್ದ ಅಂತ ಬಂತು. ಕೇಳಿಸ್ತಾ ಇದೆಯಾ? ಹರೇ ನಮ. ಕೇಳಿಸ್ತಾ ಇದೆಯಾ? ಹೀಗೆ ಈ ಶ್ರೀಮದಾಚಾರ್ಯರು ತಾವು ಸೃಷ್ಟಿಯ ವಿಚಾರವನ್ನು ಹೇಳುವಾಗ ಅನೇಕ ರೀತಿಯಾದಂತಹ ದೇವತೆಗಳ, ಭಗವಂತನ ಎಲ್ಲ ಈ 3ನೇ ಅಧ್ಯಾಯದಲ್ಲಿ ಭಗವಂತನ ಅನೇಕ ತರಹದ ಅವತಾರಗಳ ಕಥೆಯನ್ನು ಹೇಳುವಾಗ ಇಲ್ಲಿಗೆ ರಾಮದೇವರ ಅವತಾರದ ಒಂದು ಪ್ರಸಂಗವನ್ನು ತಂದು ನಿಲ್ಲಿಸಿ, ರಾಮದೇವರ ಅವತಾರ ಮಾಡೋಕ್ಕಿಂತ ಪೂರ್ವದಲ್ಲಿ ಅವತಾರ ಮಾಡಿರ್ತಕ್ಕಂತಹ ದೇವತೆಗಳು ಕಪಿಗಳಾಗಿ, ನಂತರದಲ್ಲಿ ಬಂದಿರತಕ್ಕಂತಹ ದೇವತೆಗಳು ಮಾನವರಾಗಿ ಅವತಾರವನ್ನು ಮಾಡಿದ್ದಾರೆ. ಆ ಎಲ್ಲರ ಯಾವ್ಯಾವ ದೇವತೆಗಳು ಯಾವ್ಯಾವ ಕಪಿಗಳ ರೂಪದಲ್ಲಿ ಅವತಾರವನ್ನು ಮಾಡಿದ್ದಾರೆ ಎನ್ನುವಂತಹ ವಿಚಾರವನ್ನು ತಿಳಿಸಿ, ಲಕ್ಷ್ಮೀದೇವಿಯ ಅವತಾರವನ್ನು ಕೂಡ ತಿಳಿಸಿ, ಈ ಸೃಷ್ಟಿ ಇದು ಬ್ರಹ್ಮಾಂಡದ ಒಳಗಿನ ಸೃಷ್ಟಿ, ಇಲ್ಲಿ ಯಾರಿಗೆ ಗುಣಗಳ ಅಧಿಕ ಇರುತ್ತೋ ಅವರು ದೊಡ್ಡವರು, ಗುಣ ಯಾರಿಗೆ ಕಡಿಮೆ ಇರುತ್ತೋ ಅವರು ಚಿಕ್ಕವರು, ಇದು ಅನುಸರ್ಗದ ಸೃಷ್ಟಿ ವಿಚಾರವೇ ಹೊರತಾಗಿ ಎಲ್ಲ ಸೃಷ್ಟಿಗಳಲ್ಲಿ ಕೂಡ ಇದೇ ರೀತಿಯಾಗಿ ಇರುತ್ತೆ ಅಂತ ತಿಳಿದುಕೊಳ್ಳಬೇಡ್ರಿ, ಸರಿಯಾದಂತಹ ಪ್ರಮಾಣಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಶ್ರೀಮದಾಚಾರ್ಯರು ಈ 3ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾರೆ. ಇದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ. ಇದು ಶ್ರೀಮನ್ ಮಹಾಭಾರತ ತಾತ್ಪರ್ಯನಿರ್ಣಿ ತೃತೀಯೋಧ್ಯಾಯ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಏನಾರಿದ್ದರೆ ಕೇಳಿ, ಯಾರಿದ್ದರೆ